ಬ್ರದರ್ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಕೋಣ. ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯ ದೇವರೇ, ಈ ಒಂದು ವೇಳೆಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಆ ತಂದೆ, ಅಲ್ಪರಾಗಿರು ಮಣ್ಣುದೋಳಾದ ನಮ್ಮನ್ನ ಸ್ವಾಮಿ ನೀವು ಹೆಚ್ಚಾಗಿ ಪ್ರೀತಿಸಿ ತಮ್ಮ ಒಬ್ಬನೇ ಮಗನನ್ನ ಸ್ವಾಮಿ ನಿಮಗೋಸ್ಕರ ಅರ್ಪಿಸಿ ಪರಿತ್ಯಾಗಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ತನ್ನ ರಕ್ತದ ಮೂಲಕ ನಮ್ಮನ್ನು ಸುಖಿನ ಜನರನ್ನಾಗಿ ಮಾಡಿಕೊಂಡದಕ್ಕಾಗಿ ನಿಮಗೆ ಕೃತಜ್ಞತೆ. ಅಷ್ಟು ಮಾತ್ರವಲ್ಲದೆ ದೇವರೇ, ತನ್ನ ಸ್ವಾರ್ಥವನ್ನು ಹೊಂದಲಿಕ್ಕೆ ಬೇಕಾಗಿರುವಂತಹ ಘನವಾದ ಆಹಾರವನ್ನು ನೀವು ಉಣಬಡಿಸ್ಲಿಕ್ಕೆ ನೀವು ಹಾಕೊಂಡ್ರೆ ಈ ಮಹಾ ಯೋಜನೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಆಕಿನ ವಾಕ್ಯಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸಿದ್ರೆ ಸೋದರ ನೀವು ಆಶ್ರಯಿಸ್ರಿ ಸ್ವಾಮಿ. ನಿಮ್ಮ ಕೆಲಸಗಳಲ್ಲಿ ಸ್ವಾಮಿ ದೇವರ ಕಾರ್ಯದಲ್ಲಿ ಮುಂದುವರಿಸಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಪ್ರಾರ್ಥಿಸ್ತೇವೆ ಸ್ವಾಮಿ. ತೆಲುಬಾಗಿರೋ ಪ್ರತಿಯೊಬ್ಬರನ್ನು ನೀವು ಆಶ್ರಯಿಸಿ ಬೇಕಾಗಿರುವಂತಹ ಎಲ್ಲ ಜ್ಞಾನವನ್ನು ಕೊಟ್ಟು ನಡೆಸೋದನ್ನಾಗಿ ಪ್ರಾರ್ಥಿಸ್ತೇವೆ. ಅದು ಸ್ವಾಮಿ ಸೋದರರು ಮಾತಾಡೋ ಪ್ರತಿಯೊಂದು ಮಾತು ಸ್ವಾಮಿ ನಮ್ಮದಾಗಿ ನಾವು ಪ್ರಾರ್ಥಿಸ್ತಾ ನಮ್ಮ ರಕ್ಷಕನ ಒಡೆಯುವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ಈ ಒಂದು ಸಮಯದಲ್ಲಿ ನಾವು ನೋಡ್ತಾ ಇರುವಂತ ರೋಮನ್ ಪುಸ್ತಕದಲ್ಲಿ ಯಾವ ಭಾಗಕ್ಕೆ ಬಂದಿದ್ದೀವಿ, ಎಲ್ಲಿದ್ದೀವಿ ಅಂತ ಹೇಳಕ್ಕಾಗುತ್ತಾ? ರೋಮಾಪುರ 3:8 ಮುಗ್ದಿದೆ ಬ್ರದರ್, 9ನೇ ವಚನದಿಂದ ಮಾಡ್ಬೇಕು. ರೋಮಾಪುರದವರಿಗೆ 8ನೇ ವಾಕ್ಯ ಮುಗಿದು 9ನೇ ವಾಕ್ಯಕ್ಕೆ ಹೋಗ್ಬೇಕು. 3ನೇ ಅಧ್ಯಾಯ 9ನೇ ವಾಕ್ಯ. ಸರಿ, ಅದನ್ನ ಮುಂದುವರ್ಸೋಣ. ಆಕ್ಚುಲಿ ಇವತ್ತು PPT ಇರಲ್ಲ, ನಾನು ಹಾಗೆ ಅದನ್ನ ಮಾತಾಡ್ತಾ ಇರ್ತೀನಿ. ಯಾಕಂದ್ರೆ ಕೆಲವೊಂದು ಕಾರಣಗಳಿಂದ ನನ್ನ ಮೊಬೈಲ್ ಎಲ್ಲ ಫ್ಲಾಶ್ ಆಗಿದೆ. ಅದು ಮೋಸ್ಟ್ಲಿ ಇರೋದೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ನಾನು ಮಾಡಿ ಇಟ್ಟಿದ್ದೆಲ್ಲ ಹೋಗ್ಬಿಟ್ಟಿದೆ. ಇರ್ಲಿ, ಈಗ ಕನೆಕ್ಷನ್ ಅದ್ರಲ್ಲಿ ಮಾಡಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಹಾಗೆ ಅದನ್ನ ನೋಟ್ಸ್ ಅಲ್ಲಿ ನೋಡ್ಕೊಂಡು ಮಾತಾಡ್ತೀನಿ. ಹಾಗೆ ಫಾಲೋ ಮಾಡಿ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರೇ, ಎಷ್ಟನೇ ಭಾಗ ನೋಡ್ಬೇಕಾಗಿದೆ ಇವತ್ತು ನಾವು? 23 ಬ್ರದರ್. 23. ಓಕೆ, ಸಲಿ ನೋಡ್ಬೇಕಾದ್ರೆ ವಾಕ್ಯವನ್ನು ಕೂಡ ನಾವು ಓದೋಣ ಒಂದ್ಸರಿ. ರೋಮಪುರದಿಗೆ 3ನೇ ಅಧ್ಯಾಯ 9ನೇ ವಾಕ್ಯ. ಹಾಗಾದರೆ ಏನು ಹೇಳೋಣ? ನಾವು ಅನ್ಯರಂತೆ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದೆಯಲ್ಲ. ಓಕೆ, ನೋಡಿದ ಪ್ರಕಾರವಾಗಿ ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತಲೂ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳ ಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಸೊ ಹಾಗಾಗಿ ನಾವು ಮೊದಲೇ ನೋಡಿರುವಂತ ಕೆಲವೊಂದು ವಿಷಯಗಳನ್ನ ನೋಡಿದ್ವಿ. ತಂದೆ ದೇವರು ಹೇಗೆ ತನ್ನ ಒಂದು ಸ್ಥಾನದಲ್ಲಿ ನೀತಿವಂತರಾಗಿ ತೋರ್ಪಡಿಸ್ತಾರೆ. ನಾನು ಹೇಳುವಂತ ವಿಷಯ ನಿಮ್ಗೆ ಲಾಸ್ಟ್ ಟೈಮ್ ಅರ್ಥವಾಗಿರ್ಬೋದು ಅನ್ಸುತ್ತೆ. ಇನ್ನೊಂದ್ಸರಿ ಬೇಕಾದ್ರೆ ಅದನ್ನ ಒಂದ್ಸರಿ ಕೇಳಿ, ಅವಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ವಾಕ್ಯವನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಟಫ್ ಇದೆ. ಏನಂದ್ರೆ ನೋಡ್ಬೇಕಾದ್ರೆ ಇಲ್ಲಿ ನಮ್ಮ ಏಲಿನ ದೂತರ ಬರಹಗಳನ್ನ ಆಧಾರವಾಗಿಟ್ಟು, ಸತ್ಯವೇದ ವಾಕ್ಯವನ್ನ ಆಧಾರವಾಗಿಟ್ಟು ನಾವು ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡ್ತೇವೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಮಟ್ಟಿಗೆ ಇದೆ, ಪ್ರತಿಯೊಬ್ಬರ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಎಲ್ಲಾ ವಿಷಯಗಳಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಶ್ರೇಷ್ಠತೆ ಅಂದ್ರೆ ಉತ್ತಮ ಸ್ಥಾನ ಅನ್ನುವಂಥ ವಿಷಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಅದೇ ನಾವು ಮೊದಲಿಂದ ನೋಡ್ತಿದ್ವಿ ಅಲ್ವಾ? ಯಹೂದ್ಯರು ಶ್ರೇಷ್ಠರು ಅಂತ ಹೇಳಿದ ಮಾತ್ರಕ್ಕೆ ಯಾವ ವಿಷಯದಲ್ಲಿ ಅವರು ಶ್ರೇಷ್ಠರಾಗಿದ್ರು, ಅವರು ಅನ್ಕೊಳ್ಳೋ ರೀತಿಯಲ್ಲಿ ಯಾವುದು ಶ್ರೇಷ್ಠತೆ ಇತ್ತು ಅಂತ ನೋಡಿದ್ರೆ ಅದೆಲ್ಲ ಶ್ರೇಷ್ಠತೆಯು ದೇವರಿಂದ ಬಂದಿದ್ದಾಗಿತ್ತು. ಅವರಿಂದ ಯಾವುದೇ ವಿಶೇಷತೆ ಇರ್ಲಿಲ್ಲ. ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಯಹೂದ್ಯರು ಅವರು ಪಾಪಿಗಳೇ, ದೇವರ ದೃಷ್ಟಿಯಲ್ಲಿ ಪಾಪಿಗಳೇ, ನಾವು ಪಾಪಿಗಳೇ. ಯಹೂದ್ಯರನ್ನ ದೇವರು ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ ಸಲುವಾಗಿ ಧರ್ಮಶಾಸ್ತ್ರ ಅನ್ನೋದವ್ರಿಗೆ ಸಿಕ್ತು. ದೇವ್ರು ಆಯ್ಕೆ ಮಾಡದೇ ಇದ್ರೆ ಧರ್ಮಶಾಸ್ತ್ರ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ.
ಧರ್ಮಶಾಸ್ತ್ರವನ್ನ ಹೊಂದಿದ ಮಾತ್ರಕ್ಕೆ ಅವರು ಪರಿಶುದ್ಧರಲ್ಲ. ದೇವದರ್ಶನ ಗುಡಾರವನ್ನ ಆರಾಧನೆ ವಿಧಾನಗಳ ಹೊಂದಿದ ಮಾತ್ರಕ್ಕೆ ಅವರು ಪರಿಶುದ್ಧರಲ್ಲ. ದೇವರ ಪ್ರವಾದಿಗಳನ್ನ, ರಾಜರನ್ನ, ಮುಂದೆ ಬರುವಂತ ಹಲವಾರು ವಾಗ್ದಾನಗಳನ್ನ ಕೂಡ ಹೊಂದಿದ ಮಾತ್ರಕ್ಕೆ ಅವರು ಪರಿಶುದ್ಧರಲ್ಲ, ನೀತಿವಂತರಲ್ಲ. ನೀತಿವಂತರು ಅಂತ ಹೇಳುವಂತ ವಿಷಯ ಯಾವುದರ ಮೇಲೆ ಅಡಕವಾಗಿದೆ ಅಂದ್ರೆ 2 ಮುಖ್ಯವಾದ ವಿಷಯಗಳಲ್ಲಿ ಅಡಕವಾಗಿದೆ. ಒಂದು, ಆ ವ್ಯಕ್ತಿ ಹುಟ್ಟಿದಾಗ ಅವ್ರ ಮೇಲೆ ಪಾಪ ಇರಬಾರ್ದು. ಇನ್ನೊಂದು ವಿಷಯ, ಆ ಒಂದು ವ್ಯಕ್ತಿ ಹುಟ್ಟಿ ತನ್ನ ಜೀವನ ಪೂರ್ತಿ ಪಾಪ ಮಾಡಿರ್ಬಾರ್ದು. ಈ 2 ವಿಷಯವನ್ನ ಪ್ರಪಂಚದಲ್ಲಿ ಯಾರಿಗೆ ಅನ್ವಯ ಮಾಡಬಹುದು? ಪ್ರಪಂಚದಲ್ಲಿ ಹುಟ್ಟಿದಂತ ಯಾವ ಮಕ್ಕಳಿಗೆ ಅನ್ವಯಿಸಬಹುದು ಅಂತ ಹೇಳಿದ್ರೆ ಯಾರಿಗೂ ಇಲ್ಲ ಅಂತಾನೆ ನಾವು ಉತ್ತರವನ್ನ ಹೇಳ್ಬಹುದು. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಒಂದು ದೃಷ್ಟಿಕೋನದಿಂದ, ದೇವರ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಇದೆರಡು ಮುಖ್ಯವಾದದ್ದು. ಒಂದು, ಅವರು ಹುಟ್ಟಿದಾಗ ಅವ್ರ ಮೇಲೆ ಏನು ಪಾಪ ಇರ್ಲಿಲ್ಲ. ಎರಡನೇದಾಗಿ ಅವರು ಸಾಯುವವರೆಗೆ, ಅಂದ್ರೆ ಅವರ ಜೀವನ ಪೂರ್ತಿ ದೇವರು ನೇಮಿಸಿದ ಸಮಯದವರೆಗೂ ಅವರು ಪಾಪ ಮಾಡಿರ್ಬಾರ್ದು. ಆಗ್ಲೇ ನೀತಿವಂತರು, ಅವರಿಗೆ ಜೀವ ಇರೋದು. ಇದ್ರಲ್ಲಿ ಆದಾಮ್ ಸೋತೋದ್ರು ಅಂತ ನಮ್ಗೆ ಗೊತ್ತು. ಆದಾಮ್ ಹೇಗ್ ಸೋತೋದ್ರು? ಹುಟ್ಟಿದಾಗ ಅವ್ರ ಮೇಲೆ ಪಾಪ ಇರ್ಲಿಲ್ಲ. ಬದಲಾಗಿ ಅವರು ನಿರಂತರವಾಗಿ, ಅಂದ್ರೆ ಜೀವನದ ಒಂದು ಹೆಜ್ಜೆಗಳನ್ನ ಇಡ್ತಾ ಮುಂದುವರಿಬೇಕಾದ್ರೆ ಪಾಪವನ್ನ ಮಾಡಿದ್ರು. ಗೊತ್ತಿದೆ, ಪ್ರಸಿದ್ಧಿಗೆ ಬಂದಿದೆ ಆದಾಮನ ಪಾಪ, ಎಲ್ರಿಗೂ ಗೊತ್ತಿರೋಂತ ವಿಷಯ. ದೇವರು ನಿರಾಕರಿಸಿದಂತ, ದೇವರು ತಿನ್ನಬಾರ್ದಂತ ಹೇಳಿದಂತ ಹಣ್ಣನ್ನ ತಿಂದದ್ದು ಎಲ್ರಿಗೂ ಗೊತ್ತಿರೋಂತ ವಿಷಯ. ಅವಿಧೇಯತೆ ಪಾಪದ ಆರಂಭದ ಒಂದು ಸ್ಥಾನ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಅದಾದ ನಂತರ ಹುಟ್ಟಿದ ಪ್ರತಿಯೊಬ್ಬ ಮಕ್ಕಳು ಹುಟ್ಟಿದಾಗಲೇ ಪಾಪದಲ್ಲಿದ್ದಾರೆ. ಆದ್ರೆ ಇದೇ ಬೇಸ್ ಮೇಲೆ ದೇವ್ರ ಏನ್ ಮಾಡ್ತಿದ್ರೆ? ಎಲ್ಲರನ್ನು ನೋಡ್ತಾ ಇದ್ದಾರೆ. ದೇವ್ರು ನೋಡುವಂತ ಬೇಸ್ ಇದು. ದೇವರು ನೋಡುವಂತ ಒಂದು ನೀತಿವಂತ ಮತ್ತೆ ಪಾಪಿ ಅನ್ನೋಂತ ವಿಶ್ವನ ಈ ರೀತಿ ನೋಡ್ತಾ ಇದ್ದಾರೆ. ಒಬ್ಬ ನೀತಿವಂತ ಆದ್ರೆ ಅವನು ಪಾಪ ಹುಟ್ಟಿರ್ಬೇಕಾದ್ರೆ ಅವನ ಮೇಲೆ ಪಾಪ ಇರಬಾರ್ದು. ಎರಡನೇದಾಗಿ ಅವನಿಗೆ ನಿಗದಿ ಮಾಡಿದಂತ ಸಮಯದವರೆಗೂ ಆತನ ಪಾಪವನ್ನ ಮಾಡಿರ್ಬಾರ್ದು. ಇದೆರಡು ಆದಾಗ ಮಾತ್ರ ದೇವರು ಆತನ ನೀತಿವಂತರ ಅಂತ ಹೇಳ್ಬೋದು. ಈ ಒಂದು ಪಟ್ಟಿಯಲ್ಲಿ ಯಾರಿದ್ದಾರೆ ಭೂಮಿಯಲ್ಲಿ ಈ ವಿಷಯದಲ್ಲಿ ಹೆಚ್ಚಳ ಪಡೋದಿಕ್ಕೆ? ಹೌದು, ನಾನು ಇಂತಹ ಸ್ಥಾನದಲ್ಲಿ ಹೆಚ್ಚಳ ಪಡ್ತೇನೆ ನೋಡಿ ಬ್ರದರ್ ಸಿಸ್ಟರ್, ನಾನು ಹುಟ್ಟಿದಾಗ ನನ್ನ ಮೇಲೆ ಯಾವುದೇ ಪಾಪ ಇರ್ಲಿಲ್ಲ ಅನ್ನೋಂತ ರೀತಿಯಲ್ಲಿ ಹೇಳೋದಾಗ್ಲಿ, ಇಲ್ಲ ನಾನು ಇಲ್ಲಿವರೆಗೆ ಯಾವುದೇ ಪಾಪ ಮಾಡ್ಲಿಲ್ಲ ಅನ್ನೋಂತ ರೀತಿಯಲ್ಲಿ ಹೇಳೋದಾಗ್ಲಿ, ಇದು ಯಾರಿಂದ ಹೇಳಕ್ಕೆ ಸಾಧ್ಯತೆ ಇದೆ? ಯಹೂದ್ಯರು, ಗ್ರೇಕರಂದ್ರೆ ಅನ್ಯ ಜನರು ನಮ್ಮನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಗ್ರೇಕರಂದ್ರೆ ಅಲ್ಲಿ ಗ್ರೇಕರ್ ಅಂತ ಹೇಳುವಂತ ಒಂದು ವಿಷಯದ ಅರ್ಥ ಅನ್ಯ ಜನರು ಅಂತ ಹೇಳುವಂತ ವಿಷಯ. ಸಾಮಾನ್ಯವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ರೋಮಪುರದಲ್ಲಿ ಯಹೂದ್ಯರು ಮತ್ತು ಗ್ರೇಕರು ತುಂಬಾ ಜನರು ಇದ್ರು, ಅದು ಗ್ರೇಕರಾಗಿ ಮಾತಾಡ್ತಿದ್ರು ಅಲ್ವಾ. ಅನ್ಯ ಜನದವರು ಎಲ್ಲರೂ ಕೂಡ ಈ ಸ್ಕೇಲಿಂದ ದೇವರ ಮುಂದೆ ನೀತಿವಂತರಾಗೋದಿಕ್ಕೆ ಸಾಧ್ಯತೆ ಇದೆಯಾ ಅಂತ ತಗೊಂಡ್ರೆ ಇಲ್ಲ. ಸರಿ, ಈ ಸ್ಕೇಲಲ್ಲಿ ನೀತಿವಂತರಾದದ್ದು ಯಾರು? ಈ ಸ್ಕೇಲಲ್ಲಿ ಭೂಮಿಯಲ್ಲಿ ಮನುಷ್ಯರಲ್ಲಿ ನೀತಿವಂತರಾಗಿದ್ದು ಯಾರು? ಗುಡ್, ವೆರಿ ಗುಡ್, ಆತನೊಬ್ಬನೇ ಅಲ್ವಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಬೇಕಾದ್ರೆ ಆದಾಮನಿಂದ ಬಂದಂತ ಮರಣ ಆತನ ಮೇಲೆ ಇರ್ಲಿಲ್ಲ. ಮೊದಲನೇ ವಿಷಯ. ಎರಡನೇದು, ಆತನ ಪಾಪವನ್ನು ಮಾಡಲಿಲ್ಲ, ಎಲ್ಲಿವರೆಗೂ ಮಾಡಲಿಲ್ಲ? ಮರಣದವರೆಗೂ ಮಾಡಿಲ್ಲ ಅನ್ನೋದು ನಿಜ. ಬಟ್ ಮೊದಲನೇದಾಗಿ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆದು 30 ವರ್ಷದವರೆಗೂ ಪಾಪ ಮಾಡಿರ್ಲಿಲ್ಲ. ಆ 30 ವರ್ಷ ಆದ್ಮೇಲೆ ದೇವ್ರೇನ್ ಮಾಡಿದ್ರು? ಇನ್ನೂ ಸಮಯ ನಿಗದಿ ಮಾಡಿದೆ, ಅಲ್ಲಿ ಒಂದು ಪಾಯಿಂಟ್, ಅಲ್ಲೇ ಒಂದು ಫುಲ್ ಸ್ಟಾಪ್ ಇಟ್ರು. ಏನಂತ ನೀವು ಫುಲ್ ಸ್ಟಾಪ್ ಇಟ್ರು? ನೋಡು ಮಗನೇ, ನೀನು ಹುಟ್ಟಿದಾಗ ನಿನ್ನ ಮೇಲೆ ಪಾಪ ಇರ್ಲಿಲ್ಲ, ಅದು ನನ್ನ ಕೆಲಸ, ನಾನು ನಿನ್ನ ಪಾಪವಿಲ್ಲ ಹುಟ್ಟಿಸಿದ್ದೀನಿ. ಅದೇ ರೀತಿಯಾಗಿ ಪಾಪವಿರುವಂತ ಲೋಕದಲ್ಲೂ ಕೂಡ ಪಾಪ ಮಾಡಿದೆ. 30 ವಯಸ್ಸಿನವರೆಗೂ ಧರ್ಮಶಾಸ್ತ್ರವನ್ನ ಆಜ್ಞೆಗಳ ಕೈಗೊಂಡು ನಡೆದಿದ್ದೀಯ. ಹಾಗಾಗಿ ನಿನ್ನ ಮೇಲೆ ಏನಿಲ್ಲ, ಪಾಪವಿಲ್ಲ. ನೀನ್ ನೀತಿವಂತನಂದ್ರೆ ನೀನು ಜೀವಕ್ಕೆ ಯೋಗ್ಯ ನಂಬಿಟ್ಟು ಜೀವವನ್ನು ಕೊಡ್ತಾ ಇದ್ದಾರೆ. ಕರೆಕ್ಟಾ? ಇದನ್ನೇ ದೇವರು ಇದು ನೋಡಂತ ವಿಷಯ. ಹಿಂಗೆ ಜೀವ ಪಡ್ಕೊಬೇಕು. ಹಿಂಗ್ ಜೀವ ಯಾರು ಪಡ್ಕೊಂಡಿಲ್ಲ. ಹೀಗೆ ಜೀವ ಪಡ್ಕೊಬೇಕಾಗಿದ್ರೆ ಪ್ರತಿಯೊಬ್ರು ಭೂಮಿಯಲ್ಲಿ ಹುಟ್ಟಿದಂತ ಒಂದು ಕೋಟ್ಯಾಂತರ ಜನರು, ಈ ಕೋಟ್ಯಾಂತರ ಜನರನ್ನ 100 ಜನರು ಅಂತ ತಗೊಳ್ಳೋಣ. ಇಡೀ ಪ್ರಪಂಚವನ್ನ 100 ಜನರಾಗಿ ಕನ್ವರ್ಟ್ ಮಾಡೋಣ. ಇದ್ರಲ್ಲಿ ದೇವರು ಈ ನೀತಿನ ಇಟ್ಟಿದ್ರೆ 50 ಜನರು ಒಂದು ವೇಳೆ
ಈ ರೀತಿ ಒಳ್ಳೆಯವರಾಗಿ ಜೀವವನ್ನ ಪಡ್ಕೊಳ್ತಾ ಇದ್ರು. ಇನ್ನ 50 ಜನರು ಏನ್ ಮಾಡ್ತಾ ಇರ್ಲಿಲ್ಲ, ಪಾಪಿಗಳಾಗಿ ಮರಣವನ್ನ ಹೊಂದ್ತಾ ಇದ್ರು. ಆದ್ರೆ ಪಾಪಿಗಳಾಗಿ ಮರಣವನ್ನು ಹೊಂದಿದಂತ 50 ಜನರಿಗೆ ಜೀವ ಕೊಡಕ್ಕೆ ಯಾವುದೇ ದಾರಿ ಇರ್ತಾ ಇರ್ಲಿಲ್ಲ. ಎಲ್ಲಿಯವರೆಗೆ ದಾರಿ ಇರ್ತಿರ್ಲಿಲ್ಲ. ಎಲ್ಲಿಯವರೆಗೆ ಉಳಿದಿರುವಂತ 50 ಜನರಲ್ಲಿ ಯಾರಾದ್ರೂ ಒಬ್ರು ದೇವರೇ ಈ ಜೀವ ನನಗೆ ಬೇಡ, ಅವ್ರಿಗೋಸ್ಕರ ಕೊಡ್ತೀನಿ ಅಂತ ಹೇಳೋರ್ಗೂ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ 50 ಜನರಿಗೆ 50 ಜನರೇ ಬರ್ಬೇಕಾಗ್ತಿತ್ತು. ದೇವರ ನೀತಿ ನೋಡಿದ್ರೆ ಹೆಂಗಿದೆ, ದೇವ್ರ ಪ್ಲಾನ್ ಹೆಂಗಿದೆ. ಒಬ್ಬ ಮನುಷ್ಯನಿಂದ ದೇವ್ರ ಒಬ್ಬ ಇಡೀ ಲೋಕವನ್ನು ತಂದಿದ್ದು ಕೂಡ ಉದ್ದೇಶಪೂರ್ವಕವಾಗಿ ಇದೆ. ದೇವರ ಜ್ಞಾನ ಕೂಡ ಅಡಕವಾಗಿದೆ ಅಲ್ವಾ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವಿಲ್ಲಿ ಗಮನಿಸಬೇಕಾದ್ರೆ ಈ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಹೇಳ್ಬೇಕಾದ್ರೆ ಗ್ರೇಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿವೆ. ಅದು ಯಾವುದಂದ್ರೆ, ನೀತಿವಂತನು ಇಲ್ಲ, ಒಬ್ಬನಾದ್ರೂ ಇಲ್ಲ, ತಿಳುವಳಿಕೆ ಇಲ್ಲವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ನೋಡ್ರಿ ಈ ಪಾಯಿಂಟ್ 11ನೇ ವಾಕ್ಯ. 11ನೇ ವಾಕ್ಯ ತುಂಬಾ ಮುಖ್ಯ ಅಲ್ವಾ? ನೋಡ್ರಿ ಆ ಪಾಯಿಂಟ್ ನ ಗಮನಿಸಿ. ನೀತಿವಂತನು ಇಲ್ಲ, ಒಬ್ಬನಾದ್ರೂ ಇಲ್ಲ, ಮುಗೀತು. ಒಬ್ಬನಾದ್ರೂ ಅಂದ್ರೆ ಮುಗೀತು. ಈಗ ಇಲ್ಲಿ ನಮ್ಮ ಯೇಸು ಕ್ರಿಸ್ತನ ಮಾತಾಡ್ತಾ ಇಲ್ಲ, ಇಡೀ ಲೋಕ, ಇಡೀ ಮನುಷ್ಯರನ್ನ, ಆದಾಮನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯರನ್ನ ಮಾತಾಡ್ತಾ ಇಲ್ಲ. ತಿಳುವಳಿಕೆಯುಳ್ಳವನು ಇಲ್ಲ. ಏನಪ್ಪ ತಿಳುವಳಿಕೆಯುಳ್ಳವನು? ಇದೆಲ್ಲ ಬೇರೆ ಬೇರೆ ಪದಗಳು, ಇದನ್ನ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಕಳು ಕ್ಲಿಯರ್ ಆಗಿ. ಓಕೆ, ತಿಳುವಳಿಕೆಯುಳ್ಳವನು ಇಲ್ಲ. ತಿಳುವಳಿಕೆ ಅನ್ನುವಂತ ಈ ಪದ ಏನನ್ನ ಸೂಚಿಸುತ್ತೆ? ತಿಳುವಳಿಕೆ ಅಂದ್ರೆ ಸಾಮಾನ್ಯವಾಗಿ ಏನ್ ಅರ್ಥ ಬರುತ್ತೆ? ಏನ್ ತಗೊಂಬೋದು ತಿಳುವಳಿಕೆ? ಈ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರೆದಂತ ಈ ವಿಷಯಕ್ಕೆ ನೀತಿವಂತನ ಪಕ್ಕದಲ್ಲಿ ತಿಳುವಳಿಕೆ ಅನ್ನುವಂತ ವಿಷಯವನ್ನ ಯಾಕೆ ತಂದಿದ್ದಾರೆ ದೇವರು? ಏನ್ ಅರ್ಥವನ್ನು ಸೂಚಿಸ್ತಾ ಇದೆ ಅದು? ಸರಿ ತಪ್ಪುಗಳನ್ನ ಸರಿಯಾಗಿ ವಿವೇಚನೆ ಮಾಡಿ ತಿಳ್ಕೊಳ್ಳುವಂಥದ್ದು. ಓಕೆ, ಗುಡ್. ಸರಿ ತಪ್ಪುಗಳನ್ನ, ಯಾವುದು ತಪ್ಪು ಯಾವುದು ಸರಿ ಅಂತ ವಿವೇಚಿಸುವಂತಹ ಒಂದು ಗುಣ, ಒಂದು ವಿಷಯಗಳಿರ್ಬೋದು. ಅವ್ರು ಅಂತಹ ಒಂದು ಇದನ್ನ ಪಡ್ಕೊಂಡಿರ್ಬೋದು. ಆ ರೀತಿ ಯಾರು ಇಲ್ಲ. ಓಕೆ, ಇಲ್ಲ ಇಲ್ಲಿ ನೋಡ್ಬೇಕಾದ್ರೆ there is none that understandeth, there is none that seeketh after God ಅಂತ. ಅಂದ್ರೆ ನೋಡ್ಬೇಕಾದ್ರೆ ಈ ಒಂದು ತಿಳುವಳಿಕೆ ಇಲ್ಲವನು ಅಂತ ಬರ್ಬೇಕಾದ್ರೆ ಏನ್ ಬರ್ತಿದೆ ಅಂದ್ರೆ ಅದರ ಒಂದು ಮೀನಿಂಗ್, ರಿಯಲ್ ಮೀನಿಂಗ್ ನೋಡ್ಬೇಕಾದ್ರೆ ಸುನಿಯಮಿ ಅಂತ ಗ್ರೀಕ್ ಪದವನ್ನ ಯೂಸ್ ಮಾಡಿದ್ದಾರೆ. ಅದ್ರ ಒಂದು ಅರ್ಥ ಏನಿದೆ ಅಂತ ನೋಡ್ಬೇಕಾದ್ರೆ ಎಲ್ಲವನ್ನ ಮುಂದೆ ಇಟ್ಟು ಪರಿಶೀಲನೆ ಮಾಡುವಂತಹದ್ದು, ಎಲ್ಲವನ್ನ ಆಲೋಚಿಸಿ ಅದನ್ನ ಹೋಲಿಸಿ ಪರಿಗಣಿಸಿ ಯಾವುದು ಒಳ್ಳೆಯದಂತ ತಿಳ್ಕೊಳ್ಳುವಂಥದ್ದು, ವಿವೇಚಿಸುವಂಥದ್ದು. ಈ ರೀತಿ ಹಲವಾರು ಪದಗಳನ್ನ ಯೂಸ್ ಮಾಡಿದ್ದಾರೆ ಅಲ್ವಾ. ಮನುಷ್ಯರಿಂದ ಹೊರಡುವಂತ ಪ್ರತಿಯೊಂದು ವಿಷಯವನ್ನ ಅದನ್ನ ಪರಿಶೋಧಿಸಿ ಯಾವುದು ಮಾನ್ಯವೆಂದು ಅದನ್ನ ಹಿಡಿದುಕೊಳ್ಳುವುದು, ಈ ರೀತಿಯಾದಂತ ಒಂದು ವಿಷಯ. ಹಂಗ ಏನಾಯ್ತು? ನೀತಿವಂತರಿಲ್ಲ. ಎರಡನೇದಾಗಿ ಏನ್ ಹೇಳ್ತಿದ್ದಾರೆ? ತಿಳುವಳಿಕೆ ಇಲ್ಲವರಿಲ್ಲ. ತಿಳುವಳಿಕೆ ಅಂತ ಹೇಳಿದಾಗ ದೇವರ ವಿಷಯಕ್ಕೆ ಲೋಕದಲ್ಲಿ ತಗೊಂಡ್ಬೇಕಾದ್ರೆ ಇನ್ನು ಕೂಡ ತುಂಬಾ ಜನ ಹೇಳ್ತಾರಲ್ವಾ, ಯಾವ್ದೋ ಒಂದು ವಿಷಯ ಮಾತಾಡಿದಾಗ ಅಂಡರ್ಸ್ಟ್ಯಾಂಡ್ ಅಂತಾರೆ. ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನರ್ಥ? ಅರ್ಥವಾಯ್ತಾ? ಗೊತ್ತಾಯ್ತಾ? ನಾವೇನ್ ಮಾಡ್ತೀವಿ ಸ್ಕೂಲಲ್ಲಿ, ಸಾರು ನಮ್ಮ ಟೀಚರ್ ಎಲ್ಲ ಕೇಳ್ಬೇಕಾದ್ರೆ ಅರೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಎಸ್ ಅಂಡರ್ಸ್ಟ್ಯಾಂಡ್ ಅಂತೀವಿ. ಅದೇ ನಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಅಂತ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಈ ಮಕ್ಳು ಸ್ಕೂಲಲ್ಲಿ ಎಲ್ಲ ಕೇಳಿದಾಗ ಓಕೆನಾ, ಅರ್ಥವಾಯ್ತಾ ನಿಮ್ಗೆ, ಕ್ಲಿಯರ್ ಆಯ್ತಾ ಅಂತ ಹೇಳಿದ್ರೆ ಏನಂತಾರೆ? ಎಸ್ 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 ಮಿಸ್, ಎಸ್ ಟೀಚರ್ ಅಂತಾರೆ. ನಿಜವಾಗ್ಲೂ ಅರ್ಥವಾಯ್ತಾ ಇಲ್ವಾ ಅಂತ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ? ಪ್ರಶ್ನೆ ಕೇಳ್ತಾರೆ. ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಮಟ್ಟಿಗೆ ಅರ್ಥವಾಗಿತ್ತು. ಹಾಗೆ ಈ ಪ್ರಪಂಚದಲ್ಲಿ ದೇವರು ಇಟ್ಟಿರುವಂತಹ ಒಂದು ಪರೀಕ್ಷೆ ಏನಪ್ಪಾ ಅಂದ್ರೆ, ಜೀವವನ್ನ ಪಡ್ಕೊಳ್ಳಕ್ಕೆ ಯೋಗ್ಯರು ಯಾರು ಅನ್ನುವಂತ ಒಂದು ಪರೀಕ್ಷೆಯಲ್ಲಿ ಎಲ್ಲರೂ ಪಾಪಿಗಳೇ. ಯಾರು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಏನ್ ತಿಳ್ಕೊಂಡಿಲ್ಲ? ಮುಖ್ಯವಾಗಿ ನಾನ್ ಯಾಕೆ ಸಾಯ್ತಾ ಇದ್ದೀನಿ ಅಷ್ಟೇ. ಯಾಕೆ ಸಾಯ್ತಾ ಇದೀನಿ? ಇದು ಏನು ಮಾಡಂಗಿಲ್ಲಪ್ಪ, ಭೂಮಿಯಲ್ಲಿ ಹುಟ್ಟಿದ್ರೆ ಸಾಯ್ಲೇಬೇಕು ಅಷ್ಟೇ. ಯಾಕೆ ಸಾಯ್ತಾ ಇದ್ದೀನಿ? ಇದರ ಹಿನ್ನೆಲೆ ಏನು? ಮರಣ ಯಾಕೆ ಬಂತು? ನಾವ್ ಯಾಕೆ ಸಾಯ್ಬೇಕು? ದೇವ್ರು ಯಾಕೆ ನಮ್ಗೆ ಸಾಯ ತರ ಸೃಷ್ಟಿ ಮಾಡಿದ್ರೆ? ನಮ್ಮ ಧರ್ಮ ಇದ್ರ ಬಗ್ಗೆ ಏನಾದ್ರು ಹೇಳುತ್ತಾ? ನಮ್ಮ ದೇವ್ರ ಇದ್ರ ಬಗ್ಗೆ ಏನಾದ್ರು ಹೇಳ್ತಾ ಇದ್ರ? ಹಾಗಿದ್ರೆ ಇದ್ರ ಬಗ್ಗೆ ನಮ್ ದೇವರು ಧರ್ಮ ಹೇಳಿದಂದ್ರೆ ಬೇರೆ ಎಲ್ಲಿದ್ರ ಬಗ್ಗೆ ವಿವರಣೆ ಕೊಡಲ್ಪಡ್ತಿದೆ? ನಾನು ಅದನ್ನ ತಿಳ್ಕೊಬೇಕು ಅಂತ ಭಾವನೆ ಯಾರಿಗೂ ಇಲ್ಲ. ಹುಟ್ಟು ಖಚಿತ ಅಲ್ವಾ, ಸಾಯೋದು
ನಿಶ್ಚಯ ಅದೇನು ಮಾಡಂಗಿಲ್ಲ ಕೆಲವರಿಗೆ ಅಲ್ವಾ. ಹುಟ್ಟು ಅದು ಉಚಿತ, ಶಾಶ್ವತ. ಸಾವು ಖಚಿತ ಬ್ರದರ್. ಹುಟ್ಟು ಉಚಿತ, ಸಾವು ಖಚಿತ ನೋಡ್ರಿ, ಕರೆಕ್ಟ್ ಆಗಿರೋದು brother. ನಮ್ಗೆ ನೆನಪಿಲ್ಲ, ಏನೋ ಹೇಳೋದ್ ಕೇಳಿದೀನಿ ಅಷ್ಟೇ ಅಲ್ವಾ. ಹುಟ್ಟು ಉಚಿತ, ಸಾವು ಖಚಿತ ಅಷ್ಟೇ ಗೊತ್ತಿರೋದಿಲ್ಲ ಪ್ರಪಂಚದಲ್ಲಿ. ಯಾವರಾದ್ರೂ ಯಾವತ್ತಾದ್ರೂ ಈ ಸಾವಿಗೆ ಕಾರಣವೇನಂತ ಯಾರಾದ್ರೂ ಪರಿಶೀಲನೆ ಮಾಡಿದಾರಾ, ಹುಡುಕಿದಾರ ಅಂದ್ರೆ ಇಲ್ವೇ ಇಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ. ಇವತ್ತು ಪ್ರಪಂಚ ನೋಡ್ರಿ, ಅದೇ ಅವತ್ತು ಲಾಸ್ಟ್ ನಾವು ಪ್ರತಿ ಸರಿ ನ್ಯೂಸ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಪ್ರತಿ ದಿನ ಜನರು ಸಾಯ್ತಾ ಇದ್ರೆ, ಸಾಯ್ತಾ ಇರ್ಬೇಕಾದ್ರೆ ಆ ಸಾಯುವಂತ ಜನರ ಒಂದು ಮನಸ್ಸಲ್ಲಿ ಸಾವಿನ ನಂತರ ಏನಿರುತ್ತೆ ಅಂತ ಏನಾದ್ರೂ ಸ್ವಲ್ಪ ನಾವು ಸ್ಟಡಿ ಮಾಡಿದಾದ್ರೆ, ಒಬ್ಬೊಬ್ರು ವಿಭಿನ್ನವಾದ ಮೈಂಡ್ ನ ಹೊಂದ್ಕೊಂಡಿದ್ದಾರೆ. ಹಿಂಗಿರ್ಬೋದು, ಹಂಗಿರ್ಬೋದು, ನರಕ ಇರ್ಬೋದು, ಪರಲೋಕ ಇರ್ಬೋದು, ನಾನು ಅಲ್ಲಿ ಸೇಫ್ ಆಗಿರ್ತೀನಿ ಅಂದ್ಬಿಟ್ಟು. ಆದ್ರೆ ಆ ನಂಬಿಕೆಗೆ ಏನಾದ್ರೂ ಆಧಾರ ಇದೆ, ಎಲ್ಲಿಂದ ಆಧಾರ ತಗೊಂಡಿದ್ದಾರೆ ಅಂದ್ರೆ ಏನು ಇರಲ್ಲ. ಎಲ್ಲ ಒಂದು ಮೂಢನಂಬಿಕೆ, ಎಲ್ಲ ಕಟ್ಟುಕತೆ ಆಗಿದೆ. ಸರಿ, ಈ ತಿಳುವಳಿಕೆ ಬಂದ್ಬಿಟ್ಟಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಿದ್ದೆ ಹೇಳಿ? ಒಂದ್ ವೇಳೆ ಈ ರೀತಿ ಯೋಚನೆ ಮಾಡುವಂತ ವ್ಯಕ್ತಿ, ನಾನು ಸಾಯ್ತೀನ, ಹಿಂಗೆ ಒಂದ್ ವ್ಯಕ್ತಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡೋದು ಅಲ್ವಾ. ಯಾರು ಗೊತ್ತಾ ಯೋಚನೆ ಮಾಡಿದ್ದು? ಬುದ್ಧ. ಏನ್ ಯೋಚನೆ ಮಾಡಿದ್ರು ಬುದ್ಧ? ಹೊರಗೆ ಹೋಗ್ತಾ ಇದ್ರಂತೆ, ಹೋಗ್ತಾ ಇರ್ಬೇಕಾದ್ರೆ ಒಂದು ದಾರಿಯಲ್ಲಿ ಯಾರೊಬ್ಬ ರೋಗಿ ಬಂದ್ರಂತೆ, ಒಬ್ಬ ಮುದುಕ ಬಂದ್ರಂತೆ, ಒಂದು ಸತ್ತೋಗಿರಂತ ಹೆಣ ಓದ್ಕೊಂಡು ಹೋಗಿದಂತೆ. ಅವಾಗ ಮನುಷ್ಯನ ಪರಿಸ್ಥಿತಿ ಹಿಂಗ್ಯಾಕ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರಂತೆ, ಪ್ರಶ್ನೆಗಳನ್ನ ಕೇಳಿದ್ರಂತೆ ಅಲ್ವಾ. ಯಾರು ಕೇಳಿಲ್ಲ ನೋಡಿ, ತಿಳುವಳಿಕೆ ಬಂದವನು ಈ ರೀತಿ ಪ್ರಶ್ನೆ ಕೇಳಿದವನು ಜ್ಞಾನಿ. ಇಡೀ ಪ್ರಪಂಚಕ್ಕೆ ಆ ವ್ಯಕ್ತಿನ ಜ್ಞಾನಿ ಅಂತಾರೆ ಇವತ್ತು, ಬುದ್ಧನ. ಆದ್ರೆ ಅವರು ಜ್ಞಾನವನ್ನ ಹುಡುಕಿದ್ರೆ ಹೊರತು ಇದರ ನಿಜವಾದ ಒಂದು ಸತ್ಯ ಏನಂತ ಕಂಡಿಡಿದ್ರ ಅಂತ ಕಂಡಿಡಿದಿಲ್ಲ. ನಿಜವಾಗ್ಲೂ ಈ ರೀತಿ ತಿಳುವಳಿಕೆ ಇಲ್ಲುವಂತ ವ್ಯಕ್ತಿ ಯಾರ ಹತ್ರ ಬಂದು ಸೇರ್ಬೇಕು? ಯಾರ ಹತ್ರ ಬರ್ತಾರೆ? ಈ ರೀತಿ ಆಲೋಚನೆ ಯಾರಿಗಾದ್ರು ಬಂದಿದ್ದೆ ಆದ್ರೆ ಅಲ್ವಾ, ಆ ವ್ಯಕ್ತಿ ಎಲ್ಲಿಗೆ ಬಂದು ಸೇರ್ಬೇಕಾಗುತ್ತೆ? ಈ ಪ್ರಪಂಚದಲ್ಲಿ ಮಾತಾಡ್ತಾ ಇದೆ, ನೀತಿವಂತರು ಒಬ್ಬನಾದ್ರೂ ಇಲ್ಲ. ಅಟ್ಲೀಸ್ಟ್ ಯಾಕೆ ನಾವು ಸಾಯ್ತಾ ಇದೀವಿ, ಮರಣ ಬರ್ತಂತ ತಿಳುವಳಿಕೆ ಕೂಡ ಇಲ್ಲ ಅಂತ ಯೋಚನೆ ಮಾಡೋರಿಲ್ಲ, ಅದನ್ನ ಕಂಡಿಡಿಯೋರಿಲ್ಲ ಅಲ್ವಾ. ಕುರಿಗಳಂತ ಏನ್ ಹೋಗ್ತಾರೆ, ಕುರಿಗಳು ಹೆಂಗೆ ಒಂದು ಕುರಿನ ಮುಂದೆ ಹೋದ್ರೆ ಎಲ್ಲಾ ಕುರಿಗಳು ಹಿಂದೆ ಫಾಲೋ ಮಾಡ್ತಾರೆ. ಕುರುಡರ ದಾರಿ ತೋರಿಸುವಂತ ಇಡೀ ಪ್ರಪಂಚ ಹೆಂಗ್ ಹೋಗ್ತಿದ್ಯೋ ಹಂಗ ಹೋಗ್ತಿದ್ರು ಎಲ್ರು. ಒಂದ್ ವೇಳೆ ಇವರೆಲ್ಲ ಹುಡುಕಿದ್ರೆ, ತಿಳುವಳಿಕೆಯಿಂದ ಯೋಚನೆ ಮಾಡಿದ್ರೆ ಎಲ್ಲಿಗ್ ಬರ್ತಾರ ಗೊತ್ತಾ? ದೇವರು ಯಾರು ಅನ್ನೋ ಪ್ರಶ್ನೆಗೆ ಬಂದು ನಿಂತ್ಕೊಳ್ತಾರೆ. ಅದಕ್ಕೆ ಮುಂದೆ ವಿಷಯ ಮಾತಾಡ್ತಿರೋದು, ದೇವರನ್ನು ಹುಡುಕುವವನೂ ಇಲ್ಲ. ತಿಳುವಳಿಕೆ ಬಂದ್ಮೇಲೆ ದೇವ್ರು ಹುಡುಕ್ಬೇಕು. ದೇವ್ರ ಹೆಂಗಪ್ಪ ಹುಡುಕ್ತೀರಾ? ಇವತ್ತೇನಾದ್ರೂ ನಾವು ದೇವ್ರ ಕೃಪೆಯಿಂದ ನಾವೇನೋ ಸತ್ತಿಗೆ ಬರ್ದೆ ನಮ್ಗೆ ಒಳ್ಳೆ ನಾಲೆಜ್ ಕೊಟ್ಟು ದೇವ್ರನ್ನ ಹುಡುಕ್ರಿ ಅಂತ ಇಟ್ಬಿಟ್ರೆ ಕನ್ಫ್ಯೂಷನ್ ಆಗ್ಬಿಡ್ತೀವಿ, ದೇವ್ರ ಇಲ್ಲ ಅನ್ಬಿಡ್ತೀವಿ. ಆ ರೀತಿ ಇದೆ ಇವತ್ತು ಕರೆಕ್ಟ್ ಧರ್ಮಗಳು. ನಮ್ಮ ಭಾರತದಲ್ಲಿ ಎಷ್ಟು ಧರ್ಮ ಇದೆ, ಎಷ್ಟು ದೇವ್ರಂತ ಹೆಸರಿದೆ. ಯಾವ ದೇವ್ರು? ಒಂದು ದೇವ್ರನ್ನ ಸ್ಟಡಿ ಮಾಡಿ ನಾವು ಬರೋಷ್ಟು ನಮ್ ಲೈಫ್ ಮುಗೀತು ಅಲ್ವಾ. ದೇವ್ರು ನಿಜವಾಗ್ಲೂ ಹೆಂಗಿರ್ತಾರೆ, ಯಾರಾಗಿರ್ತಾರೆ ಯೋಚನೆ ಮಾಡ್ತಾ ಇಲ್ಲ ಜನರು. ಮನುಷ್ಯರ ಕಲ್ಪನೆಯಲ್ಲಿ ದೇವ್ರು ಇರ್ತಾರ ನೋಡ್ರಿ. ನಮ್ಗೆಲ್ಲ ದೇವ್ರ ಜ್ಞಾನ ಕೊಟ್ಟಿದ್ದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದು. ಇಲ್ಲದ್ರೆ ಕೃಷ್ಣನ ಪ್ರೀತಿ ಸರಸರಿರೆ ನಮ್ಮ ಕಣ್ಣುಗಳು ಸಹ ಈ ಪ್ರಪಂಚದ ದೇವರು ನಮ್ಮ ಕಣ್ಣುಗಳನ್ನ ಮಂಕು ಮಾಡಿದ್ರು. ಆದ್ರೆ ಒಂದು ಆಶ್ಚರ್ಯವಾದ ಬೆಳಕು ಬಂತು ನೋಡ್ರಿ ನಮ್ಮ ಲೈಫಲ್ಲಿ ಅಲ್ವಾ. ಆ ಬೆಳಕು ಹೆಂಗಿತ್ತು ಅಂದ್ರೆ ನಮ್ಮ ಕುರುಡುತನವನ್ನ ತೆಗೆದಾಕ್ತಿರ್ತು ಅಲ್ವಾ. ಆಶ್ಚರ್ಯವಾದ ಸುವಾರ್ತೆ ಎಂಬ ಬೆಳಕನ್ನ ನೋಡಿದ್ವಿ ನಾವು. ಆ ಬೆಳಕನ್ನು ಮಾತ್ರ ನೋಡ್ತಾ ಇದ್ರೆ ಇಡೀ ಲೋಕದ ಕುರುಡುತನಕ್ಕೆ ರೀತಿಯಲ್ಲಿ ನಾವು ಕೂಡ ಕುರುಡರಾಗಿರ್ತಿದ್ವಿ. ಆದ್ರೆ ನೋಡ್ರಿ, ದೇವರನ್ನು ಹುಡುಕುವವನು ಯಾರು ಇಲ್ಲ. ಸೊ ದೇವ್ರನ್ನ ಯಾರು ಹೇಗಿರ್ತಾರೆ? ಒಂದೆಲ್ಲ ಹುಡುಕಿದ್ರೆ ಅಂದ್ರೆ ಅವ್ರೇನೋ ಹುಡ್ಕೊಂಡು ಹೋದ್ರೆ ಖಂಡಿತ ದೇವ್ರಂತ ಕಂಡಿಡಿಯಕ್ಕಾಗಲ್ಲ. ಆದ್ರೆ ಹುಡುಕುವಂತ ಮನಸ್ಸು ಮಾತ್ರ ಇದ್ಬಿಟ್ಟಿದ್ರೆ ದೇವ್ರ ಅವ್ರಿಗೆ ಕಾಣಿಸ್ಕೊಳ್ತಾ ಇದ್ರು ಅಲ್ವಾ. ದೇವ್ರ ಮಕ್ಳು ನಮ್ಗೆಲ್ಲ ಇದೆ. ನಾವು ದೇವ್ರನ್ನ ಹುಡ್ಕೊಂಡು ಹೋಗಿದ್ರೆ ಖಂಡಿತ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ದೇವ್ರ ಮಾತ್ರ ನಮ್ಮನ್ಗೆ ಅವ್ರ ಬಗ್ಗೆ ತಿಳ್ಸ್ಕೊಡದೆ ಇದ್ರೆ, ತಿಳ್ಸ್ಕೊಡಂತ ದೇವರ ಒಂದು ಉದ್ದೇಶ ಯೋಜನೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವ್ ಏನೇ ಹುಡುಗೋದು ಸಿಗಲ್ಲ ಈ ಪ್ರಪಂಚದಲ್ಲಿ. ಹಂಗಿದೆ ಅಲ್ವಾ. ದೇವ್ರ ವಿಷಯವಾದಂತ ಒಂದು ಸತ್ಯ ಅಷ್ಟು ಕನ್ಫ್ಯೂಷನ್ ಆಗಿದೆ ಅಲ್ವಾ, ಅಷ್ಟು ಗೊಂದಲ. ಬೇರೆ ಧರ್ಮಗಳನ್ನ ಬಿಡ್ರಿ, ಕ್ರೈಸ್ತರನ್ನ ತಗೊಳ್ರಿ. ಕ್ರೈಸ್ತರಲ್ಲಿ ದೇವ್ರು ಅನ್ನೋಂಥ ವಿಷಯ ಎಷ್ಟು ಗೊಂದಲ ಇದೆ. ಗೊಂದಲವೇ ಗೊಂದಲ, ಎಲ್ಲಾ ಕಡೆ ಗೊಂದಲ. ಯಾವ ರೀತಿ ಗೊಂದಲ ಅಲ್ವಾ. ದೇವರೇ ಮಗ, ಮಗನೇ ಪವಿತ್ರಾತ್ಮ, ಹೇಗಿದೆ ನೋಡಿ ಗೊಂದಲ. ಕನ್ಫ್ಯೂಷನ್ ಆಗಿ ಕೊನೆಗೆ ಯಾವ್ದೋ ಒಂದ್ ದೇವರಪ್ಪ ಅನ್ಕೊಂಡು ಯಾವಾರೋ ಒಬ್ರಿಗೆ ಏನ್ ಮಾಡೋಣ, ಏಸು ಕೈ ಮುಗಿದ್ರೆ ದೇವ್ರಿಗೆ ಕೈ ಮುಗಿದಂಗೆ, ದೇವ್ರ ಕೈ ಮುಗಿದ್ರೆ ಪರಿಶುದ್ಧ ಆತ್ಮ ಅವ್ರಿಗೆ ಕೈ ಮುಗಿದಂಗೆ, ಈ ರೀತಿ ಭಾವನೆ ಇರ್ತಾರೆ ಅಲ್ವಾ. ಏನೋ ಒಂದು ನಮ್ಗೆ ಆಶೀರ್ವಾದ ಬಂದ್ರೆ ಸಾಕು, ಬೇಕಾದ್ರೆ ಮೂವರ್ನ ಆರಾಧನೆ ಮಾಡ್ತೀವಿ, ಮೂರ್ನು ನಾವು ವರ್ಷಿಪ್ ಮಾಡ್ತೀವಿ, ನಮ್ಗೆ ಆಶೀರ್ವಾದ ಬಂದ್ರೆ ಸಾಕು ಅನ್ನೋಂಥ ಭಾವನೆಯಲ್ಲಿ ಇವತ್ತು ಕ್ರೈಸ್ತರ ಧರ್ಮ ಇದೆ. ಪ್ರೀತಿ ಸರ್, ಇದು ಏನು ಕೇಳ್ತಾ ಇದ್ರಂದ್ರೆ
ಒಂದ್ ವೇಳೆ ಯಾರಾದ್ರೂ ಈ ರೀತಿ ಯೋಚನೆ ಮಾಡಿ, ಈ ತಿಳುವಳಿಕೆಯಿಂದ ಥಿಂಕ್ ಮಾಡಿ ದೇವ್ರನ್ನ ಹುಡುಕ್ಬೇಕಂತ ಏನೋ ಡಿಸೈಡ್ ಮಾಡ್ಬಿಟ್ಟಿದ್ರೆ ಅಂತವರಿಗೆ ದೇವರು ಯಾವುದೇ ರೀತಿಯಲ್ಲ ಸತ್ಯವನ್ನ ತಿಳಿಸ್ಕೊಬಿಡ್ತಿದ್ರು. ಕರೆಕ್ಟಾ? ಅದನ್ನ ದೇವ್ರು ನೋಡ್ತಾ ಇದ್ರ. ದೇವರ ಕಣ್ಣುಗಳು ಈ ಪ್ರಪಂಚದಲ್ಲಿ ಅಲ್ವಾ ನೀತಿವಂತರನ್ನ ನೋಡ್ತಾ ಇದ್ರಿ. ಯಾರಾದ್ರೂ ನನ್ನ ಹುಡುಕ್ತಾ ಇದ್ರಾ, ಯಾರಾದ್ರೂ ನಾನು ತಿಳ್ಕೊಳಕ್ ಆಸೆ ಪಡ್ತಾ ಇದ್ರಾ ಅಂತವ್ರಿಗೆ ದೇವ್ರ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಇದೇ ಕ್ರಿಸ್ತನ ಪ್ರೀತಿಯ ಸಹವಾಸ ನಿಜವಾದಂತ ವಿಷಯ. ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನೀವಾಗ್ಲಿ ನಾವಾಗ್ಲಿ ದೇವ್ರನ್ನ ಕಂಡಿಡಿದು ಹೋಗಿ ಎಲ್ಲಿದ್ದಾನ ಹುಡುಕಕ್ಕಂತೂ ಆಗಲ್ಲ. ನಾವು ದೇವ್ರನ್ನ ನೋಡ್ಬೇಕು, ತಿಳ್ಕೊಬೇಕಂತ ಒಂದು ಮನಸ್ಸಿತ್ ನೋಡ್ರಿ, ಆ ಮನಸ್ಸಿನ ಫಲವೇ ನಮ್ಗೆ ಸತ್ಯ ಇವತ್ತು ಸಿಕ್ಕಿದೆ. ಇಲ್ದಿದ್ರೆ ನಿಮ್ಗೂ ನಮ್ಗೂ ಸಿಗ್ತಾ ಇರ್ಲಿಲ್ಲ ಅಲ್ವಾ? ನೋಡ್ರಿ, ಅದೇನೇ ಮುಂದಿನ ವಾಕ್ಯ ಹೇಳ್ತಾ ಇದ್ರೆ, ಎಲ್ಲರೂ 12ನೇ ವಾಕ್ಯ ಓದ್ರಿ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರು, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ನೋಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೆಲವೊಂದು ಟೈಮಲ್ಲಿ ಪ್ರಪಂಚವನ್ನ ನಾವು ನೋಡಿದಾಗ ಒಳ್ಳೆ ವ್ಯಕ್ತಿಗಳನ್ನ ನೋಡ್ತೀವಿ. ಒಳ್ಳೆ ವ್ಯಕ್ತಿಗಳಂದ್ರೆ ಏನೋ, ತುಂಬಾ ಅವರ ಮಾತು ತುಂಬಾ ಸೃಜನಶೀಲವಾಗಿರುತ್ತೆ, ಅವರ ಮಾತು ತುಂಬಾ ಗೌರವಯುತವಾಗಿರುತ್ತೆ, ಪ್ರತಿಯೊಬ್ಬರಿಗೆ ಅವ್ರು ಕೊಡುವಂತ ಸಲ್ಲತಕ್ಕಂತ ಒಂದು ಏನು ಅವರ ಮಾತಲ್ಲಿ ಇರುವಂತಹ ಉಚ್ಚಾರಣೆಗಳಿರ್ಬೋದು, ಅಷ್ಟು ಒಳ್ಳೆ ವ್ಯಕ್ತಿಗಳನ್ನ ನೋಡ್ಬೋದು. ಮತ್ತೆ ಅವರ ಕೆಲಸಗಳು ಕೂಡ ಹಂಗೆ ಇರುತ್ತೆ, ಪ್ರಾಮಾಣಿಕತೆಯಿಂದ ಇರುತ್ತೆ. ಎಲ್ಲರ ಮುಂದೆ ಅವ್ರು ನೋಡಿದಾಗ ಅವರಿಗೆ ಗೌರವ ಸಮರ್ಪಣೆ ಮಾಡುವಂತ ರೀತಿಯಲ್ಲಿ ಅವರ ಜೀವನ ಇರುತ್ತೆ ಖಂಡಿತವಾಗ್ಲು. ಆದ್ರೆ ಏನಕ್ಕಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ, ಅದರ ಉದ್ದೇಶ ನೀವೇನಿರ್ಬೋದು ಅಂತ ನೋಡಿದ್ರೆ ಸ್ವಾರ್ಥವೇ ಇರುತ್ತೆ ಅಲ್ವಾ? ಒಳ್ಳೇದನ್ನ ಮಾಡ್ಬೇಕು, ಏನು ಬಯಸದೆ ಒಳ್ಳೇದೇ ಮಾಡ್ಬೇಕು ಅನ್ನೋಂತ ಭಾವನೆ ಯಾರಿಗೂ ಇಲ್ಲ. ಒಳ್ಳೇದನ್ನ ಮಾಡೋಂತ ಉದ್ದೇಶ, ನನಗೆ ಒಳ್ಳೇದಾಗುತ್ತೆ ಅದಕ್ಕೆ ಒಳ್ಳೇದ್ ಮಾಡ್ತೀನಿ, ನನಗೇನೋ ಒಂದು ಒಳ್ಳೇದಾಗುತ್ತೆ ಈ ಪ್ರಪಂಚದಲ್ಲಿ ಅಲ್ವಾ? ದೇವ್ರ ಮಕ್ಕಳನ್ನ ತಗೊಂಡಾಗ ಇದು ವಿಭಿನ್ನವಾದಂತ ವಿಷಯ. ಇದು ದೇವ್ರು ನಮ್ಗೆ ಬೇರೆ ರೀತಿ ತಿಳಿಸ್ಕೊಡ್ತೀರ. ಆ ಪಾಯಿಂಟ್ ನಾವು ಬರೋಣ. ಮೊದಲು ಇದು ಅರ್ಥ ಮಾಡ್ಕೊಂಡು, ಎಲ್ಲರೂ ದಾರಿ ತಪ್ಪಿ ನಡೀತಾ ಇದ್ದಾರೆ, ಯಾರು ಕೂಡ ಏನಾಗ್ಲಿಲ್ಲ, ದಾರಿ ಏನಂತ ಗೊತ್ತಿಲ್ಲ. ಯಾವ ದಾರಿ ಹೋಗ್ತಿದಾರೆ ಅಂದ್ರೆ ಎಲ್ರು ನಮ್ಗೆ ಗೊತ್ತಿರೋಂತ ವಿಷಯ, ವಿಶಾಲವಾದಂತ ದಾರಿಯಲ್ಲಿ ಹೋಗ್ತಾ ಇದಾರೆ ಇಡೀ ಪ್ರಪಂಚ. ಈ ವಿಶಾಲವಾದಂತ ದಾರಿಯಲ್ಲಿ ಹೋಗ್ತಾ ಇರೋರು ಅವರಿಂದ ದೇವರ ಯೋಜನೆಗೆ, ದೇವರ ಸತ್ಯಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ ಅಂದ್ರೆ ಖಂಡಿತ ಕೆಲಸಕ್ಕೆ ಬಾರದವರು. ಇಡೀ ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳಿಂದ ದೇವರ ಯಾವುದೇ ವಿಷಯಕ್ಕೆ, ದೇವರ ಯೋಜನೆಗೆ ಅವ್ರು ಏನಾಗಲ್ಲ, ಅವ್ರ ಉಪಯೋಗಕ್ಕೆ ಬಾರದವರು. ಎಲ್ರು ಏನಾಗ್ತಿದ್ರೆ ಹೋಗ್ತಿದ್ರೆ, ಆದ್ರೆ ಅವರಲ್ಲಿ ಕೆಲವರು ಒಳ್ಳೆಯ ರೀತಿ ಕಾಣಲ್ಪಟ್ರು, ಅದು ಕೂಡ ಸ್ವಾರ್ಥವೇ. ನೋಡ್ತೀರಾ ಪ್ರಪಂಚದಲ್ಲಿ ನಮ್ ಸಹೋದರ ಕೂಡ ಕೆಲವರು ಹೇಳ್ತಾರೆ, ಬ್ರದರ್ ಆ ವ್ಯಕ್ತಿ ತುಂಬಾ ಭಾರಿ ಒಳ್ಳೆಯವರು ಬ್ರದರ್, ತುಂಬಾ ಒಳ್ಳೆ ವ್ಯಕ್ತಿ, ನಾನು ನೋಡಿದ ಮಟ್ಟಿಗೆ ತುಂಬಾ ಒಳ್ಳೆ ವ್ಯಕ್ತಿ. ಹೌದು, ನಾವು ನೋಡಿದ ಮಟ್ಟಿಗೆ ಇದು ಒಳ್ಳೆ ವ್ಯಕ್ತಿನೇ, ಕಾರಣಗಳಿಂದ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತು, ನಾವು ಸಮಾಜದಲ್ಲಿ ಹೇಗ್ ನಡ್ಕೊಳ್ಬೇಕು, ಗೌರವ ಕಾಣ್ಕೊಬೇಕಾದ್ರೆ ನಾವ್ ಹೆಂಗಿರ್ಬೇಕು, ಅದೆಲ್ಲ ಗೊತ್ತಿದೆ ಅವ್ರಿಗೆ. ಆದ್ರೆ ಅದ್ರ ಹಿನ್ನೆಲೆ ಏನಪ್ಪಾ ಇರುತ್ತಂದ್ರೆ ಸ್ವಾರ್ಥ. ಒಳ್ಳೇದ್ ಮಾಡ್ಬೇಕಂತ ಅವ್ರಿಗೆ ಏನಲ್ಲ, ಒಳ್ಳೇದ್ ಮಾಡ್ಬೇಕಂತ ಭಾವನೆ ಇದೆ, ಆದ್ರೂ ಆ ಒಳ್ಳೇದ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ, ಅದ್ರ ಉದ್ದೇಶ ಬೇರೆ. ತುಂಬಾ ಜನರು ಕೆಲವೊಂದು ಪ್ರಶ್ನೆ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನ್ ಗೊತ್ತಾ ಬ್ರದರ್, ಬೈಬಲ್ ಸ್ಟೂಡೆಂಟ್ಸ್ ಮಾತ್ರನೇ ಪರಲೋಕಕ್ಕೆ ಹೋಗ್ತಾರೇನು, ಅವ್ರು ಬಿಟ್ರೆ ಬೇರೆ ಯಾರು ಪರಲೋಕಕ್ಕೆ ಹೋಗಲ್ವಾ ಈಗಿನ ಕಾಲದಲ್ಲಿ? ನಾನ್ ಹೇಳ್ತೀನಿ ಅದಕ್ಕೆ ಉತ್ತರ, ಖಂಡಿತ ಬೈಬಲ್ ಸ್ಟೂಡೆಂಟ್ಸ್ ಪರಲೋಕಕ್ಕೆ ಹೋಗಲ್ಲ ಅಲ್ವಾ? ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ದೇವರ ಸತ್ಯಗಳನ್ನ, ದೇವರ ಪ್ರೀತಿಗಳನ್ನ, ದೇವರ ಯೋಜನೆಗಳನ್ನ ತಿಳ್ಕೊಳ್ತಾ ಇರೋರು ಹೇಗೆ ದೇವ್ರ ದಾರಿ ನಡೆಯಕ್ಕಾಗುತ್ತೆ? ದೇವರ ಸತ್ಯವನ್ನೇ ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ ದೇವ್ರ ದಾರಿ ನಡೆಯಕ್ಕಾಗುತ್ತೆ? ದೇವರು ಒಬ್ಬನ ಕರೆದ ಮೇಲೆ ಅವ್ರಿಗೆ ತನ್ನ ಯೋಜನೆ ತಿಳಿಸ್ಕೊಡ್ತಾರೆ, ತನ್ನ ಚಿತ್ತವನ್ನ ತಿಳಿಸ್ಕೊಡ್ತಾರೆ. ನಾನು ಮೊದಲೇ ಮಾತಾಡಿದ್ದೀನಿ ಈ ವಿಷಯ, ನಿಮ್ಗೆ ಎರಡು ವಿಷಯಗಳು ತುಂಬಾ ಮುಖ್ಯವಾಗಿದೆ. ಒಂದು ದೇವರ ಯೋಜನೆ ಮತ್ತು ದೇವರ ಚಿತ್ತ. ದೇವರ ಯೋಜನೆ ಅಂದ್ರೆ ಏನಪ್ಪಾ ಅಂದ್ರೆ, ದೇವರು ಏನೆಲ್ಲ ಮಾಡ್ತಿದ್ರೋ ಅದು ಯಾರು ತಡೆಯಕ್ಕಾಗಲ್ಲ, ಅದು ನಡೀತಾನೆ ಇರುತ್ತೆ. ಅದನ್ನೇ 3 ಲೋಕಗಳು ನೋಡಿದ್ವಿ, ಡಿವೈನ್ ಪ್ಲಾನ್ ಆಫ್ ಏಜಸ್ ನೋಡ್ತಿದ್ವಿ. ದೇವರ ಯೋಜನೆ ಅದು ಮಹಾ ಒಂದು ಬೃಹತ್ ಯೋಜನೆ, ಅದು ಈ ಪ್ರಪಂಚ ಅರ್ಥ ಮಾಡ್ಕೊಳ್ದಿರುವಂತ ದೇವರ ಮಹಾ ಯೋಜನೆ, ಅದು ತನ್ನ ಮಗನ ಮೂಲಕ ಮಾಡಿದಿರುವಂತ ಯೋಜನೆ, ಅದು ಮುಂದುವರಿತಾ ಇದೆ. ಒಂದ್ ಕಡೆ ಇಸ್ರೇಲ್ ಜನರ ರಕ್ಷಣೆ ಇರ್ಬೋದು, ಸೈತಾನ ಕಟ್ಟುವಂತ ಕೆಲಸ ಇರ್ಬೋದು, ಆರ್ಮಗದ ನಿದ್ದಕ್ಕೆ ಸಿದ್ಧತೆ ಇರ್ಬೋದು ಅಲ್ವಾ, ಸಭೆಯ ಒಂದು ಪುನರ್ತನದ ಕೆಲಸಗಳಿರ್ಬೋದು, ಸಭೆಯ ಸುಗ್ಗಿ ಕಾರ್ಯಗಳಿರ್ಬೋದು, ಇದೆಲ್ಲ ನಡೀತಾ ಇದೆ. ಇದೆಲ್ಲ ಯೋಜನೆ. ದೇವರ ಚಿತ್ತ ಅಂದ್ರೆ ಏನಪ್ಪಾ?
ಈ ಯೋಜನೆಯಲ್ಲಿ ನಮಗೂ ನಿಮಗೂ ಏನ್ ಮಾಡ್ಬೇಕಂತ ದೇವ್ರು ಇಷ್ಟಪಡ್ತಾ ಇದ್ರು ಅದು ದೇವ್ರ ಚಿತ್ತ. ಆ ಯೋಜನೆಯಲ್ಲಿ ಇಂಡಿವಿಜುವಲ್ ಆಗಿ ನನ್ನನ್ನ ಕರೆದು ಈ ಯೋಜನೆಯಲ್ಲಿ ನನ್ನ ಪಾರ್ಟ್ ಏನಪ್ಪಾ, ನಾನ್ ಏನ್ ಮಾಡ್ಬೇಕಾಗಿದೆ, ದೇವರ ಕಂಪ್ಲೀಟ್ ಯೋಜನೆ, ನನ್ನ ಒಂದು ಕೆಲಸವೇನು, ಇದು ದೇವರ ಚಿತ್ತ. ಈ ಚಿತ್ತವನ್ನ ತಿಳ್ಕೊಬೇಕಾದ್ರೆ ಮೊದಲು ಕರೆಯಲ್ಪಡ್ಬೇಕು, ನಂತರ ಆಯ್ದುಕೊಳ್ಳಲ್ಪಡ್ಬೇಕು. ಅಂತವರಿಗೆ ದೇವರು ತಮ್ಮ ರಹಸ್ಯಗಳನ್ನ, ತಮ್ಮ ಚಿತ್ತವನ್ನ ತಿಳಿಸ್ಕೊಡ್ತಾರೆ. ನೋಡಿ, ಇದು ಮಾಡ್ಬೇಕಾಗಿದೆ, ಇದು ಮಾಡ್ಬೇಕು, ಇದಕ್ಕೋಸ್ಕರ ನೀವು ಬಂದಿದ್ದೀರಾ. ಯಾವ್ದೋ ಒಂದು ವ್ಯಕ್ತಿನ ಕೆಲಸದಲ್ಲಿ ಇಂಟರ್ವ್ಯೂನೇ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ಆ ಒಂದು ಕಂಪನಿಯ ಸಂಪೂರ್ಣ ಮಾಹಿತಿನ ಕೊಟ್ಟು ಅವರಿಗೆ ಕೆಲಸ ಮಾಡಿ ಅಂತ ಹೇಳ್ಬಿಡ್ತಾರ? ಏನಲ್ಲ. ಹಾಗೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಯಾರೊಬ್ರು ದೇವ್ರ ಸತ್ಯನೇ ತಿಳ್ಕೊಂಡಿಲ್ಲ ಆದ್ಮೇಲೆ ದೇವರ ಯೋಜನೆ ಮತ್ತು ದೇವರ ಚಿತ್ತವನ್ನ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ? ಇದೆರಡು ಅರ್ಥ ಮಾಡ್ಕೊಳ್ದೇ ಇರೋರು ದೇವರ ಚಿತ್ತಕ್ಕನುಸಾರವಾಗಿ ಹೇಗೆ ತಮ್ಮನ್ನ ಸಮರ್ಪಣೆ ಮಾಡ್ತಾರೆ? ಸಮರ್ಪಣೆ ಮಾಡಕ್ಕೆ ಬರ್ದೇ ಇರೋರು ದೇವರ ಒಂದು ಮಹೋನ್ನತ ಒಂದು ಪದವಿಯಾದಂತ ಅಮರತ್ವವನ್ನು ಹೇಗೆ ಪಡ್ಕೊಳ್ತಾರೆ? ಯೋಚನೆ ಮಾಡ್ರಿ. ಅದಕ್ಕೆ ಹೇಳ್ತಾರೆ ಅದೇನಪ್ಪ ಅಂದ್ರೆ, ಇಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲ, ಬೈಬಲ್ ಸ್ಟೂಡೆಂಟ್ಸ್ ಅನ್ನೋದು ಒಂದು ಹೆಸರು ಅಷ್ಟೇ. ಯಾರೊಬ್ರು ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡು ದೇವರಿಗೋಸ್ಕರ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡು ಓಟವನ್ನ ಓಡಿ ಮುಗಿಸ್ತಾರೋ, ಸತ್ಯವನ್ನ ಅರ್ಥ ಮಾಡ್ಕೊಂಡು ಓಡಿ ಮುಗಿಸ್ತಾರೋ, ಅವ್ರಿಗೆ ಮಾತ್ರ ಏನಿದೆ, ಆ ಒಂದು ಅಮರತ್ವದ ಜೀವ ಇದೆ. ಆ ರೀತಿ ಇರೋರೆ ಒಳ್ಳೆಯದನ್ನ ಮಾಡುವಂಥವರು ಅಲ್ವಾ? ಆ ಒಳ್ಳೇದು ಮಾಡುವಂತ ಅವಕಾಶ ಇವತ್ತು ನಮ್ಗೆ ಸಿಕ್ಕಿದೆ. ಅಪೊಸ್ತಲ ಪೌಲ್ ಮಾತಾಡ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಅಧೀನರಾದವರನ್ನ ಮತ್ತೆ ಲೋಕದಲ್ಲಿ ಇರುವಂತ ವ್ಯಕ್ತಿಗಳನ್ನ ತಗೊಂಡು ಮಾತಾಡ್ತಿದ್ದಾರೆ. ಈ ಎರಡು ಗುಂಪುಗಳಲ್ಲಿ ಯಾರೂ ನೀತಿವಂತರಲ್ಲ, ಯಾರೂ ಒಳ್ಳೆಯವರಲ್ಲ, ಎಲ್ಲರೂ ಪಾಪಿಗಳೇ. ಒಳ್ಳೆಯದು ಮಾಡುವವನು ಒಬ್ಬನಾದ್ರೂ ಇಲ್ಲ ಅನ್ನೋಂಥ ವಿಷಯವನ್ನ ಅಪೊಸ್ತಲ ಪೌಲ್ ಏನ್ ಮಾಡ್ತಿದ್ರೆ, ಮಾತಾಡ್ತಾ ಇದ್ರೆ ಅಲ್ವಾ? ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಮನುಷ್ಯರ ಒಂದು ಇವತ್ತು ಹೃದಯ, ಆತನ ಹೃದಯ ಹೆಂಗಿದೆ ಅಂದ್ರೆ, ಆತನ ಹೊರಗಿನ ಇರುವಂತ ಒಂದು ಒಂದು ಇದೆಯಲ್ಲ, ಅದ್ರ ಮೂಲಕ ಮನುಷ್ಯ ಏನ್ ಮಾಡ್ತಾನೆ, ತೋರ್ಸ್ಕೊಟ್ಬಿಡ್ತಾನೆ. ಕಣ್ಣು, ಕಿವಿ, ಮೂಗು, ಬಾಯಿ, ಟಚಿಂಗ್ ಸೆನ್ಸ್, ಇದೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಕೊಟ್ಟಿರುವಂತ ಪಂಚ ಜ್ಞಾನಗಳು. ಆತನ ಹೃದಯದಲ್ಲಿ ಏನಿದೆ ಅಂದ್ಬಿಟ್ಟು ಇದ್ರ ಮೂಲಕ ಅವನಿಗೆ ಹೊರಡ ಬರುತ್ತಾ? ಅದಕ್ಕೆ ವಾಕ್ಯ ಹೇಳ್ತಿದಲ್ಲ, ಹೃದಯದ ಸಂಪೂರ್ಣತೆಯಿಂದ ಬಾಯಿ ಮಾತಾಡುತ್ತದೆ. ನಮ್ಮ ಹೃದಯದಲ್ಲಿ ಏನಿದೆ ಅದು ಬಾಯಲ್ಲಿ ಬರುತ್ತೆ. ನಮ್ ಬಾಯಲ್ಲಿ ಒಳ್ಳೇದ್ ಬರ್ಬೇಕಂದ್ರೆ ಹೃದಯದಲ್ಲಿ ಒಳ್ಳೇದಿರ್ಬೇಕು. ಅದನ್ನೇ ಮುಂದಿನ ವಾಕ್ಯ ಮಾತಾಡ್ತಿರೋದು. ಹೋದ್ರಿ 13ನೇ ಅಧ್ಯಾಯ ವಾಕ್ಯ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅಲ್ವಾ? ನೋಡ್ರಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಏನ್ ಪದ ಯೂಸ್ ಮಾಡ್ತಿದ್ದಾರೆ ನೋಡ್ರಿ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಯಾರ ಬಗ್ಗೆ ಮಾತಾಡ್ತಿರಂತ ಫಸ್ಟ್ ತಿಳ್ಕೊಬೇಕು ಅಲ್ವಾ? ಯಾರ ಬಗ್ಗೆ ಈ ವಿಷಯ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಬೇಕು. ಈ ವಿಷಯ ಯಾರಿಗೆ ಹೇಳ್ತಾ ಇದ್ರೆ, ಯಹೂದ್ಯರಿಗೂ ಅನ್ಯ ಜನರಿಗೂ ಗ್ರೇಕರಿಗೂ, ಇವರೆಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ದೃಷ್ಟಿಯಲ್ಲಿ ನೀತಿವಂತರ ಕಾಣಿಸ್ಕೊಳ್ಪಡ್ತಿದ್ರು. ಆದರೆ ನಿಜವಾದ ನೀತಿಯ ಹಿನ್ನೆಲೆ ನಾವು ಆಗ್ಲೇ ಮಾತಾಡಿದ್ವಿ. ಯಾರೊಬ್ರು ಹುಟ್ಟಿದಾಗ ಪಾಪವಿಲ್ಲದೆ ಇರ್ಬೇಕು, ಮತ್ತೆ ಜೀವನದಲ್ಲಿ ಪಾಪ ಮಾಡದಿರ್ಬೇಕು, ಅವ್ರು ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತರು. ಆದ್ರೆ ಇವರು ತಮ್ಮಲ್ಲಿರುವಂತ ಜ್ಞಾನವನ್ನ, ತಮ್ಮಲ್ಲಿರುವಂತ ಒಂದು ಅಂತಸ್ತನ್ನ, ಬೇರೆ ವಿಷಯಗಳನ್ನ ಇಟ್ಕೊಂಡು ಬೇರೆಲ್ಲರಿಗಿಂತಲೂ ನಾವು ತುಂಬಾ ನೀತಿವಂತರು ಅನ್ನೋ ಭಾವನೆ ಇದ್ದಿದ್ದಾರೆ. ಆದ್ರೆ ದೇವರು ಒಳ್ಳೇದಂತ ಯಾವುದನ್ನ ಹೇಳ್ತಾ ಇದ್ರೆ ಅಂತ ನೋಡ್ಬೇಕಾದ್ರೆ, ಒಳ್ಳೆ ಗುಣಗಳಂತ ಯಾವುದನ್ನೆಲ್ಲ ಕಲಿತಾ ಇದಾರೆ ಅಂತ ಹೇಳ್ಬೇಕಾದ್ರೆ ಆ ಯಾವುದೇ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಬದಲಾಗಿ ಅವ್ರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ತೆರೆದಿರುವ ಸಮಾಧಿ ಅಂದ್ರೆ ಹೆಂಗೆ? ತೆರೆದಿರುವ ಸಮಾಧಿಲಿ ಹೋದ್ರೆ ಒಳ್ಳೆ ಸ್ಮೆಲ್ ಬರುತ್ತಾ? ಅಲ್ವಾ? ತೆರೆದಿರೋ ಸಮಾಧಿಲಿ ಒಳ್ಳೆ ಸ್ಮೆಲ್ ಬರಲ್ಲ, ಅಲ್ಲಿ ಉಜ್ದಿರುವಂತ ಬಾಯಲ್ಲಿ ಕೂಡ ಒಳ್ಳೆ ಸ್ಮೆಲ್ ಬರಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ಅದೇನಪ್ಪ ಹೇಳುತ್ತೆ ಅಂದ್ರೆ, ನಿಮಗೇನೋ ಕೆಲವ್ರಿಗಂತೂ ಮಾತಾಡಂತ ಮಾತುಗಳು ಚೆನ್ನಾಗಿರ್ಬೋದು, ಆದ್ರೆ ದೇವ್ರಿಗೆ ಅದು ಸಮಾಧಿ. ಅವ್ರ ಮಾತು, ಕೆಲವ್ರಂತೂ ಮಾತಾಡೋಂತ ಮಾತುಗಳು ಇರುತ್ತೆ ನೋಡ್ರಿ. ಈ ಲೋಕದಲ್ಲಿ ಜನರು ಕೆಲವೊಂದು ತಪ್ಪುಗಳನ್ನ ಅಕ್ಸರ್ ಯೂಸ್ ಮಾಡ್ತಾರೆ. ಇಲ್ಲಿವರೆಗೂ ಅವ್ರಿಗೆ ತಪ್ಪಂತೆ ಅನ್ಸಲ್ಲ ಅದು. ಕೆಟ್ಟ ಮಾತುಗಳಿರ್ಬೋದು, ಕೆಟ್ಟ ವಿಷಯಗಳಿರ್ಬೋದು, ಅದು ಸರ್ವಸಾಮಾನ್ಯವಾಗ್ಬಿಟ್ಟಿದೆ ಇವತ್ತು. ಕೆಲವೊಂದ್ ಟೈಮ್ ನಮಗೂ ಗೊತ್ತಿಲ್ಲ ಪದಗಳನ್ನ ಬಳಸ್ತೀವಿ, ಆಮೇಲೆ ಅಯ್ಯೋ ಈ ಪದದ ಅರ್ಥ ಗೊತ್ತಾದ್ಮೇಲೆ ಈ ರೀತಿ ಆಗಿರುತ್ತೆ ನೋಡ್ರಿ. ಹಂಗೆಲ್ಲ ಬೆಳೆದು ಬಂದ್ಬಿಟ್ಟಿದೆ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ಹೆಂಗಿದೆ ಅಂದ್ರೆ ಅದು ಅಸಹ್ಯಕರವಂತ ವಿಷಯಗಳೇ ಇದೆ. ಅವ್ರು ಮಾತಾಡಂತ ಮಾತುಗಳೆಲ್ಲ ಅಸಹ್ಯವಾದ್ದು,
ಅವ್ರು ಮಾತಾಡಂತ ಮಾತೆಲ್ಲ ಸುಳ್ಳು, ಅವ್ರು ಮಾತಾಡಂತ ಮಾತೆಲ್ಲ ಸ್ವಾರ್ಥ ಪರವಾದದ್ದು, ಅವ್ರು ಮಾತಾಡಂತ ಮಾತೆಲ್ಲ ವಂಚನೆಗೆ ಕಾರಣವಾದದ್ದು. ಅದಕ್ಕೆ ಹೇಳ್ತಾರೆ ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನ ಆಡುತ್ತಾರೆ. ಇನ್ನೊಬ್ಬನ ಹೇಗೆ ಏಮಾರ್ಸೋಣ, ಹೇಗೆ ವಂಚನೆ ಮಾಡೋಣ, ಯಾವ ರೀತಿ ಮಾತಾಡಿದ್ರೆ ಅವ್ರನ್ನ ಮನಸ್ಸನ್ನ ಬದಲಾಯಿಸಬಹುದು. ಇದೇ ಏನಾಗಿದೆ ಇವತ್ತು ಪ್ರಪಂಚ ಪೂರ್ತಿ ತಿಳ್ಕೊಂಡ್ಬಿಟ್ಟಿದ್ರೆ. ಅದಕ್ಕೆ ನಮ್ಗೆ ಈ ಒಂದು ಲಾಸ್ಟ್ ಟೈಮ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಗೆಲ್ರಿಗೂ ಈ ಮಸ್ಕಿಟೋ ಗುಡ್ ನೈಟ್ ಬಗ್ಗೆ ಗೊತ್ತಿರ್ಬೇಕು. ಆ ಕಂಪನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಒಂದು ನಮಗೆ ಇಂಟರ್ವ್ಯೂ ಇಟ್ಟಿದ್ರು. ಇಂಟರ್ವ್ಯೂ ಏನ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಎಲ್ಲಾ ಕಡೆ ಹೋಗಿ ನೀವು ಮಾತಾಡ್ಬೇಕು. ಏನಪ್ಪಾ ಅಂದ್ರೆ ನಮ್ದು ಗುಡ್ ನೈಟ್ ತಗೊಳ್ರಿ, ಸೊಳ್ಳೆಗಳೆಲ್ಲ ಹೊರಟೋಗ್ಬಿಡುತ್ತೆ, ಸೊಳ್ಳೆಗಳೆಲ್ಲ ಸತ್ತೋಗ್ಬಿಡುತ್ತೆ. ಅವಾಗ ಈ ರೀತಿ ಮಾತಾಡಿ ಎಲ್ಲ ಮಾಡ್ಬೇಕಾದ್ರೆ ಒಂದ್ಸರಿ ಮೀಟಿಂಗ್ ಅಲ್ಲಿ ಇಟ್ಟಿದ್ರು. ನೋಡ್ರಿ, ಸೊಳ್ಳೆಗಳು ಸತ್ತೋಗ್ಬೇಕಂತ ನೀವ್ ಮಾತಾಡ್ತಾ ಇದ್ರಾ, ಎಲ್ಲಾ ಸೊಳ್ಳೆಗಳು ಸತ್ತೋಗ್ಬಿಟ್ರೆ ನಮ್ ಗುಡ್ ನೈಟ್ ಹೆಂಗ್ ಮಾರಕ್ಕಾಗುತ್ತೆ? ಸೊಳ್ಳೆಗಳು ಇದ್ರೆ ತಾನೆ ನಮ್ ಬಿಸ್ನೆಸ್. ನಿಮ್ ಅರ್ಥ ಮಾಡ್ಕೊಳ್ಳಿ, ನಾವು ಕೊಡುವಂತ ಈ ಗುಡ್ ನೈಟ್ ಇಂದ ಸೊಳ್ಳೆಗಳು ಸಾಯಲ್ಲ, ಅವು ಬೀಳುತ್ತೆ ಅಷ್ಟೇ, ಆಮೇಲೆ ಎದ್ದು ಹೊರಟೋಗುತ್ತೆ. ಆದ್ರೆ ಅವು ಸಾಯಲ್ಲ, ಅಲ್ಲಿಂದ ಹೊರಟೋಗ್ಬಿಡುತ್ತೆ, ಬೇರೆ ಕಡೆ ಹೊರಟೋಗುತ್ತೆ. ಬೇರೆ ಕಡೆ ಹೋಗಿ ಅಲ್ಲಿ ಅವ್ರಿಗೆ ಕಷ್ಟ ಕೊಡ್ಬೇಕಾದ್ರೆ ಅವ್ನ್ ಗುಡ್ ನೈಟ್ ತಗೊಳ್ತಾನೆ, ಅವಳನ್ನ ತಗೊಂಡಾಗ ನಮ್ ಬಿಸ್ನೆಸ್ ಆಗುತ್ತೆ. ಸೊಳ್ಳೆಗಳಿಂದ ನಮ್ಮ ಬಿಸ್ನೆಸ್. ಜನರಿಗೆ ನೀವ್ ಮಾತಾಡ್ಬೇಕಾದ್ರೆ ಹಂಗೆ ಹೇಳಿ, ಆದ್ರೆ ಸೊಳ್ಳೆ ಅಂತ ಸಾಯಲ್ಲ. ಬಿಸ್ನೆಸ್ ಅಲ್ವಾ? ವ್ಯಾಪಾರದ ಒಂದು ತಂತ್ರ ಇದೆ. ಯಾಕಂದ್ರೆ ಇದೇ ಅವರ ಒಂದು ವಂಚನೆ. ಎಲ್ಲರೂ ಕೂಡ ಬಿಸ್ನೆಸ್ ಅಂತ ತಗೊಂಡ ಪ್ರಪಂಚದಲ್ಲಿ ಅಂತ ಎಲ್ಲಾ ವಿಷಯ ತಗೊಂಡಾಗ ಈ ವಂಚನೆಯಿಂದ ತುಂಬಿದೆ ಕ್ರಿಸ್ತನಿಗೆ. ಏನಪ್ಪಾ ಅಂದ್ರೆ ಮನುಷ್ಯನ ವಂಚನೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಒಂದ್ ವೇಳೆ ವಿಷದಿಂದ ಮನುಷ್ಯ ಇಮಿಡಿಯೇಟ್ ಆಗಿ ಸಾಯ್ತಾನೆ. ಆದ್ರೆ ಈ ವಂಚನೆ ಮನುಷ್ಯನ ನಿಧಾನಕ್ಕೆ ಸಾಯಿಸ್ಬಿಡುತ್ತೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ನೋಡ್ರಿ ಹೇಗಿದೆ ವಿಷ. ಏನ್ ಮಾಡುತ್ತೆ? ವಿಷದ ಕೆಲಸ ಏನ್ ಮಾಡೋದು? ಮನುಷ್ಯನ ಸಾಯಿಸೋದು ಅಷ್ಟೇ. ಇವತ್ತು ನೋಡ್ರಿ, ದೊಡ್ಡ ದೊಡ್ಡ ಸಿಸ್ಟಮ್ ಮನುಷ್ಯನ ಯಾವ ರೀತಿ ಸಾಯಿಸ್ತಾ ಇದ್ದಾರೆ ನೋಡ್ರಿ. ಅವ್ರು ಹೇಳುವಂತ ಮಾತು ವ್ಯರ್ಥ ಮಾತು, ಜನರು ಅದನ್ನ ನಂಬಿ ಅವ್ರ ಮೇಲೆ ಇಟ್ಟಂತ ನಂಬಿಕೆ ಫಲ ಏನಾಗುತ್ತಂದ್ರೆ ಎಷ್ಟು ಜನರ ಜೀವನ ಏನಾಗುತ್ತೆ, ಹಾಳಾಗ್ತಿದೆ. ಇಡೀ ಪ್ರಪಂಚ ಎಷ್ಟು ದೊಡ್ಡ ಕಷ್ಟಗಳಲ್ಲಿದೆ ಗೊತ್ತಾ ಅಲ್ವಾ? ಇವತ್ತು ಶ್ರೀಮಂತರು ಒಂದ್ ಕಡೆ ಶ್ರೀಮಂತಿಕೆಯಲ್ಲಿ, ಬಡತನದಲ್ಲಿರೋರು ಅವರ ವಂಶ ಪೂರ್ತಿ ಬಡತನದಲ್ಲೇ ಇರ್ತಾರೆ. ನೀವ್ ಯಾವತ್ತಾಗ ನೋಡಿದ್ರಾ ಒಂದು ಜನಾಂಗ ಬಡತನ ಇದ್ರೆ ಒಂದ್ 20 ವರ್ಷ ಆದ್ಮೇಲೆ ಅವರು ಶ್ರೀಮಂತರ ಆಗಿರೋ ನೋಡ್ತೀರಾ? ನೋಡೋದೇ ಸಾಧ್ಯತೆ ಇಲ್ಲ. ಅವ್ರು ಹಂಗೆ ಇರ್ತಾರೆ. ನಮ್ ಸಿಸ್ಟಮ್ ಹಂಗೆ ಇರುತ್ತೆ, ನಾವು ಕೂಡ ಹಂಗೆ ಇರ್ತೀವಿ. ಯಾಕಂದ್ರೆ ಈ ಪ್ರಪಂಚ ಹಾಗೆ, ಈ ಪ್ರಪಂಚದ ಸಿಸ್ಟಮ್ ಹಾಗೆ. ಹೇಗಂದ್ರೆ ವಂಚನೆ ಮಾಡಿ ಜನರನ್ನ ವಂಚನೆಗೊಳಪಡಿಸುವಂತ ಸಿಸ್ಟಮ್ ಎಲ್ಲ ಕಡೆ ತುಂಬಿಕೊಂಡಿದೆ. ಇದು ಇವತ್ತು ನೆನೆ ಎಲ್ಲ ಕ್ರಿಸ್ತನ ಸರಸ್ವರ ಇದೆ, ಅವತ್ತಿಂದ ಬೆಳೆದು ಬಂದಿದೆ ಅಲ್ವಾ? ಅವತ್ತಿಂದ ಪ್ರಪಂಚದಲ್ಲಿ ದೊಡ್ಡ ಒಂದು ಪರ್ವತವಾಗಿ ಬೆಳೆದಿದೆ. ಅರ್ಥ ಮಾಡ್ಕೊಳ್ಳಿ, ಒಂದು ಏನಂತಾರೆ, ಒಂದು ದೊಡ್ಡ ಪರ್ವತವನ್ನ ಕೆಡವಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅಂತಹ ರಾಜ್ಯಗಳ ಸ್ಥಾನದಲ್ಲಿದೆ ಆ ಒಂದು ಸಿಸ್ಟಮ್ಸ್. ಅದನ್ನ ಕೆಡವೋದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದಿರೋದು. ಈ ಸಿಸ್ಟಮ್ನೆಲ್ಲ ತೆಗೆದಾಕ್ಬೇಕಂತ ಬಂದಿದ್ದಾರೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತದೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತದೆ. ಸಮಾಧಾನದ ಮಾರ್ಗವೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ಇದು ಪ್ರಪಂಚದ ಇವತ್ತಿನ ಹಾದಿ. ಈ ರೀತಿನೇ ಪ್ರಪಂಚ ಏನಾಗ್ತಿದೆ ಇವತ್ತು ಮುಂದುವರಿತಾ ಇದೆ. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ಈ ದಾರಿಯಲ್ಲಿ ನಾವೆಲ್ಲಾದ್ರೂ ಇದೀವಾ ಅಂತ ಅಲ್ವಾ? ನಮ್ಮ ಗಂಟಲು ಏನಾದ್ರೂ ತೆರೆದಿರುವ ಸಮಾಧಿ ಆಗಿದೆಯಾ? ನಮ್ಮ ನಾಲಿಗೆ ವಂಚನೆ ಮಾತುಗಳನ್ನ ಆಡುತ್ತಾ? ನಮ್ಮ ತುಟಿಗಳಿಂದ ಹಾವಿನ ವಿಷವಿದೆಯಾ? ನಮ್ಮ ಬಾಯಿ ಶಾಪದಿಂದಲೂ ಕ್ರೋಧದಿಂದಲೂ ತುಂಬಿದ ಮಾತುಗಳನ್ನ ಆಡುತ್ತಾ? ನಮ್ಮ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತಾ? ನಮ್ಮ ದಾರಿಗಳು ನಾಶ ಸಂಕಟಗಳನ್ನು ಉಂಟು ಮಾಡುತ್ತಾ? ಸಮಾಧಾನ ಅರಿಯದವರಾಗಿದ್ದೀವ ನಾವು? ನಮ್ಮ ಕಣ್ಣೆದುರಿಗೆ ದೇವರ ಭಯವಿಲ್ಲದೆ ಇದ್ದೀವಾ? ಇದ್ರೆ ನೋಡ್ಕೊಳ್ಳೋಣ. ನಾವು ನೀತಿವಂತರಲ್ಲ. ದೇವರ ಮಕ್ಕಳು ಖಂಡಿತವಾಗ್ಲೂ ಇಂಥ ಗುಣಗಳು ಇರೋದಕ್ಕೆ ಸಾಧ್ಯತೆ ಇಲ್ಲ. ದೇವರಿಂದ ವಿಮೋಚಿಸಲ್ಪಟ್ಟವರು, ಆತನ ಒಬ್ಬನೇ ರಕ್ತದ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟವರು ಆ ರಕ್ತದ ಬೆಲೆ ಮತ್ತು ಅದರ ಮೌಲ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಆ ತ್ಯಾಗದ ಒಂದು ಮಹೋನ್ನತ ಪ್ರೀತಿನ ಅರ್ಥ ಮಾಡ್ಕೊಂಡಿರ್ತಾರೆ. ಅಷ್ಟು ಬೇಗ ಅಂತ ಗುಣಗಳು ನಮ್ಮಲ್ಲಿ ಬೆಳೆಯೋಲ್ಲ, ಅಂದ್ರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಆದ್ರೂ ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಒಂದು ಸಣ್ಣ ಬೀಜ ಮರವಾಗಿ ಬೆಳೆಯುತ್ತೆ. ಇಂತಹ ಗುಣಗಳನ್ನ ನೋಡಿದಾಗ ಈ ಎಲ್ಲ ಗುಣಗಳಲ್ಲಿ
ಆರಂಭಿಕ ಅಂತ ಒಂದಿರ್ಬೋದು. ಏನಪ್ಪಾ ಅದು ಆರಂಭಿಕ ಅಂತ ಅಂದ್ರೆ ಒಂದು ಬೀಜ ಅಷ್ಟೇ. ಯಾವ ರೀತಿ ಬೀಜ ನೋಡ್ರಿ, ಅವರ ಗಂಟಲು ತೆರೆದಿರುವ ಸಮಾಧಿ ಅಂತ ಹೇಳ್ಬೇಕಾದ್ರೆ ಯಾವಾಗ್ಲೂ ಕೆಟ್ಟದನ್ನ ಮಾತಾಡುವಂತ ಒಂದು ಗುಣಗಳನ್ನ ಹೊಂದ್ಕೊಂಡಿದೀವಿ, ಕೆಟ್ಟ ವಿಷಯಗಳನ್ನ ಮಾತಾಡ್ತೀವಿ ಅಂತ ನೋಡಿದಾಗ ಇದರ ಬೀಜ ಎಲ್ಲಿರುತ್ತೋ ಗೊತ್ತಾ? ನಾವು ಕೆಟ್ಟ ವಿಷಯಗಳನ್ನ ಮಾತಾಡ್ತೀವಿ ಅಂದ್ರೆ ಬೀಜ ಎಲ್ಲಿರುತ್ತೋ ಗೊತ್ತಾ? ಕೆಟ್ಟ ವಿಷಯಗಳನ್ನ ಕೇಳ್ತೀವಿ, ಕೆಟ್ಟ ವಿಷಯಗಳನ್ನ ನೋಡ್ತೀವಿ, ಹಾಗಿರೋದ್ರಿಂದ ಕೆಟ್ಟ ವಿಷಯಗಳನ್ನ ಮಾತಾಡ್ತೀವಿ. ಇದು ಆರಂಭ. ನಾವು ಬೇಡದಿರಂತ ವಿಷಯಗಳನ್ನ ಜಾಸ್ತಿ ಕೇಳ್ತಾ ಇದ್ರೆ ಅದು ನಮ್ಮ ಹೃದಯದಲ್ಲಿ ಶೇಖರಣೆ ಆಗುತ್ತೆ, ಅದು ನಮ್ಮ ಬಾಯಲ್ಲಿ ಬರುತ್ತೆ. ನಾವು ಬೇಡದಿರೋ ವಿಷಯಗಳು ನೋಡ್ತಿದ್ರೆ ಅದು ನಮ್ಮ ಹೃದಯ ಶೇಖರಣೆ ಆಗುತ್ತೆ, ಅದು ನಮ್ಮ ಕ್ರಿಯೆಯಲ್ಲಿ ಬರುತ್ತೆ. ಈಗ ಇದೇ ಬೀಜ. ಈ ಬೀಜವನ್ನ ಕಂಡಿಡಿಬೇಕು ದೇವ್ರ ಮಕ್ಕಳು. ನಾವು ಇಷ್ಟರ ಮಟ್ಟಿಗೆ ಇಂಥ ಗುಣಗಳನ್ನ ನಾವು ತೋರ್ಸಲ್ಲ, ಆದ್ರೂ ಕೂಡ ಎಲ್ಲಾದ್ರೂ ಈ ಬೀಜವನ್ನ ಬಿತ್ಬಿಟ್ಟಿದೀವಾ? ವಂಚನೆಯ ಮಾತು ಖಂಡಿತ ಇದು ಸಾಧ್ಯತೆ ಇಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಗೊತ್ತಾ? ಸಹವಾಸದಂತೆ ನಮ್ಮ ಒಂದು ನಾವು ಯಾವ ಜೊತೆ ಬೆರ್ತಿರ್ತೀವೋ ಆ ರೀತಿಯಾಗಿ ನಮ್ಮ ಗುಣಗಳಿರುತ್ತೆ. ನಾವು ತುಂಬಾ ಸಭೆ ಮಕ್ಕಳ ಜೊತೆ ಬೆರ್ತಿರಲ್ಲ, ಲೋಕದವ್ರ ಜೊತೆ ಕೆಲಸಗಳಲ್ಲಿ, ಇಲ್ಲವೇ ನಮ್ಮ ಬೇರೆ ಫ್ರೆಂಡ್ಸ್, ಲೋಕದ ಫ್ರೆಂಡ್ಸ್, ಇಲ್ಲವೇ ಅಕ್ಕಪಕ್ಕದವ್ರು, ಇವ್ರ ಜೊತೆ ನಮ್ಮ ಸಂಭಾಷಣೆಗಳು, ಇದೆಲ್ಲ ತುಂಬಾ ತುಂಬಿಕೊಂಡಿದ್ದಾಗ ನಾವು ಕೂಡ ಏನಾಗುತ್ತೆ, ಅವರಲ್ಲಿರುವಂತ ಅದೇ ಗುಣಗಳು ನಮ್ಮಲ್ಲಿ ಪ್ರತಿಫಲಿಸ್ತಾ ಇರುತ್ತೆ. ವಂಚನೆಯ ನಾಲಿಗೆ ಬಂದ್ಬಿಡುತ್ತೆ ನಮ್ಮಲ್ಲಿ. ಹಾವಿನ ವಿಷ ನೋಡಿ, ಇದೇನೋ ಏನೋ ಒಂಥರ ಒಂದು ಪದವಾಗಿ ಇದನ್ನ ಮಾತಾಡಿಲ್ಲ, ಹಾವಿನ ವಿಷ ಅಂದ್ಬಿಟ್ರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಗೊತ್ತಿದೆ ನಿಮ್ಗೆ, ಒಂದೇ ಒಂದ್ ಮಾತಿಂದ, ಒಂದು ಮಾತು ಹೆಚ್ಚು ಕಡಿಮೆ ಆಗಿಂದ ಜೀವ ಮರಣ ಎಲ್ಲಿದೆ? ತುಟಿಗಳ ವಶದಲ್ಲಿದೆ. ನಾವು ಒಂದು ಮಾತಿಂದ ಒಬ್ಬನು ಸಾಯಿಸ್ಬಹುದು. ಹಾವಿನ ವಿಷ ಬೇಕಾಗಿಲ್ಲ, ಹಾವಿನ ವಿಷ ಸಾಯಕ್ಕೆ ಸಮಯ ತಗೊಳುತ್ತೆ. ಒಂದು ಮಾತಿಂದ ಅವ್ರನ್ನ ಸಾಯಿಸ್ಬಹುದು, ಅದೇ ಹಾವಿನ ವಿಷ. ನಾವ್ ಒಂದ್ ಮಾತಾಡಿದ್ರೆ ಅಲ್ವಾ, ನಾನೇ ಒಂದ್ ಮಾತಾಡ್ಬಿಟ್ರೆ ನೀವು ಸತ್ತೋಗ್ಬಿಡ್ತೀರಾ, ಆತರ ಮಾತಾಡ್ಬಿಡ್ತೀನಿ ಅಂದ್ರೆ ಕೆಲವರು ಹೇಳೋಂತ ಮಾತಿ ಅಲ್ವಾ, ಅದು ಹಾವಿನ ವಿಷ. ಅಂತ ಗುಣಗಳನ್ನ ಬೆಳೆಸ್ತಾ ಇದೀವ? ಒಬ್ಬನ್ನ ಗಾಯಪಡಿಸಿ, ಮನಸ್ಸು ನೋಯಿಸಿ, ಅವರ ಏನೋ ಜೀವನವೇ ಬೇಡ ಅನ್ನುವಂತ ರೀತಿಯಲ್ಲಿ ನಮ್ಮ ಮಾತುಗಳಿದ್ಯಾ? ನಾವೇನೋ ಮಾತಾಡಿದ್ರೆ ಅಲ್ವಾ, ಅದರಿಂದ ಒಬ್ಬರು ಸತ್ತೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿದೀವ? ಅದು ಹಾವಿನ ವಿಷ. ಸರ್, ಇದೆಲ್ಲ ನಮ್ಗೆ ಎಚ್ಚರಿಕೆಯಾಗಿರುವಂತ ವಿಷಯ. ನಾವು ಬಲಹೀನತೆಯಲ್ಲಿ ಇಂಥ ವಿಷಯಗಳಾದ್ರೂ ಕೂಡ ನಮ್ಮ ಜೀವನ ಪೂರ್ತಿ ಇಂಥ ವಿಷಯ ಇರಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಅದನ್ನ ತೆಗೆದಾಕಕ್ಕೆ ಹೋರಾಡ್ಬೇಕು ನಾವು. ನಾನು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಇದೆಲ್ಲ ಲೋಕದವರಿಗಪ್ಪ, ಇಲ್ಲಿ ಇಷ್ಟು ತಗೊಂಡ್ ಇಕ್ಬಿಡೋಣ, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೋಡೋದ್ ಬೇಡ. ನೋಡೋಣ, ಎಲ್ಲಾದ್ರೂ ನನಗೂ ಅದಕ್ಕೂ ಕನೆಕ್ಟ್ ಆಗ್ತಿದ್ಯಾ? ದೇವ್ರ ಕೃಪೆ ಇದೆ, ಧೈರ್ಯವಾಗಿರೋಣ. ದೇವ್ರ ಕೃಪಾಸನ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮನುಷ್ಯ ಏನೇ ಮಾತಾಡ್ಲಿ, ನಿಮ್ಮ ಹೃದಯದಿಂದ ಅಪ್ಪ ತಂದೆ ನನ್ನಲ್ಲಿ ಇಂಥ ಗುಣಗಳಿದೆ, ಹೇಗಾದ್ರೂ ತೆಗೆದಾಕ್ಬೇಕು, ಹೋರಾಡ್ಬೇಕಂತ ಹೋದ್ರೆ ದೇವ್ರು ಕಾಯ್ತಾ ಇದಾರೆ ನಿಮ್ಮನ್ನ ತಬ್ಬಿ ಹಾಗೆ ಏನ್ ಮಾಡ್ತಾರೆ, ಬಾ ಮಗನೇ, ನಾನು ನಿನಗೆ ಕೃಪೆನ ಕೊಡ್ತೀನಿ, ನೀನು ಹೋರಾಡಿ ಜಯಿಸುವಂತ ಕೃಪೆ ಕೊಡಕ್ಕೆ ರೆಡಿ ಆಗಿದ್ದಾರೆ. ಕೃಪಾಸನ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು ಅಲ್ವಾ? ನಿಮ್ಮ ಮನಪೂರ್ವಕವಾಗಿ ನೀವು ಡಿಸೈಡ್ ಮಾಡಿದ್ರೆ ದೇವ್ರ ಕೃಪೆ ಖಂಡಿತ ಕೊಟ್ಟೆ ಕೊಡ್ತಾರೆ. ಯೋಚನೆ ಮಾಡೋಣ. ನನ್ನಲ್ಲಿ ಇಲ್ಲ ಅಂತ ಹೇಳೋಕ್ಕಿಂತ ಎಲ್ಲಿದೆ ಅಂತ ಕಂಡುಹಿಡಿಯಕ್ಕೆ ಇದು ಒಂದು ಒಳ್ಳೆ ಸಮಯ ಅಲ್ವಾ? ಅದರಿಂದ ಇದೆಲ್ಲ ಮಾತಾಡೋಣ. ಕಾಳುಗಳನ್ನು ರಕ್ತವನ್ನು ಸುರಿಸಲು ಆತುರ ಪಡುತ್ತದೆ. ಈ ರಕ್ತವನ್ನು ಸುರಿಸಲು ಆತುರ ಪಡುತ್ತದೆ ನಮ್ಗೆ ಸಾಮಾನ್ಯವಾಗಿ ಏನ್ ಮೈಂಡ್ ಬರುತ್ತೆ ಗೊತ್ತಾ? ಯಾರಾದ್ರೂ ಸಾಯಿಸಕ್ಕೆ ಹೋಗ್ತಾ ಇದೀವಿ ಅನ್ಬಿಟ್ಟು ಕತ್ತಿ ತಗೊಂಡು ಏನೋ ಬಂದೂಕ್ ತಗೊಂಡು ಒಬ್ಬನ ಹೋಗಿ ಶೂಟ್ ಮಾಡಿದ್ರೆ ನಾನು ಸ್ಪೀಡಾಗಿ ಓಡಿ ಅವನ ಸಾಯಿಸೋದ್ಬಿಟ್ಟು. ಹಂಗಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಒಬ್ಬ ಸಹೋದರ ಮೇಲೆ ಕೋಪವಾಗಿ, ದ್ವೇಷವಾಗಿ ನಾವು ಏನೇ ಮಾಡ್ಬೇಕಂತ ನಾವು ನಡೆಯುವಂತ ನಡತೆಗಳಿದೆಯಲ್ಲ, ಅದೆಲ್ಲವೂ ರಕ್ತ ಸುರಿಸುವಂತ ಕೆಲಸ. ಒಂದು ಸಹೋದರ ಮೇಲೆ ದ್ವೇಷ ಇಟ್ಕೊಂಡು, ಆತನ ಮೇಲೆ ಹಾಗೆ ಇಟ್ಕೊಂಡು ನಾವು ಮಾಡುವಂತ ಮುಂದಿನ ಪ್ರೋಸೆಸ್ ಇದೆಯಲ್ಲ, ಅದೆಲ್ಲವೂ ರಕ್ತ ಸುರಿಸುವಂತ ಕೆಲಸ. ಆ ರೀತಿ ಇದೆಯಾ ನಮ್ಮಲ್ಲಿ? ಯೋಚನೆ ಮಾಡೋಣ. ಆ ರೀತಿ ಇಲ್ಲ ಬ್ರದರ್, ನಾನಂತೂ ಇಲ್ಲಿವರೆಗೂ ಯಾವ್ರಿಗೂ ಆತರ ಮಾಡಿಲ್ಲ ಬ್ರದರ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ಸನ್ನಿವೇಶ ಬಂದ್ರೆ ಏನ್ ಮಾಡ್ತೀನಿ? ನಾನು ಅದನ್ನ ತ್ಯಾಗ ಮಾಡಕ್ ರೆಡಿ ಆಗಿದ್ದೀನಾ? ಇಲ್ಲ ಎಲ್ಲಾದ್ರೂ ಆ ಗುಣ ನನ್ನಲ್ಲಿ ಬೀಜವಾಗಿದ್ಯಾ? ಅವಕಾಶ ಕೊಡಬಾರ್ದು, ಯಾವತ್ತಿಗೂ ಅವಕಾಶ ಕೊಡಬಾರ್ದು ಅಲ್ವಾ? ಹಾಗಿರಿಂದ ಇಂತಹ ಸಮಯದಲ್ಲಿ ಇಂಥ ಗುಣಗಳ ನಮ್ಮಲ್ಲಿದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಗೂ ಸಮಾಧಾನ ಇರಲ್ಲ, ನಾವು ಓದ್ ಕಡೆನೂ ಸಮಾಧಾನ ಇರಲ್ಲ. ಅರ್ಥ ಮಾಡ್ಕೊಳ್ರಿ. ನಾವ್ ಎಲ್ಲೋದ್ರೂ ಅಲ್ಲಿ ಸಮಾಧಾನ ಸಿಗಲ್ಲ ಅಲ್ಲಿ ಯಾರಿಗೂ. ಇನ್ನೊಂದ್ ಕಡೆ ಏನಾಗುತ್ತೆ, ಯಾಕಪ್ಪ ಇವ್ ಬಂದ್ರು ಅನ್ಸ್ಬಿಡುತ್ತೆ ಜನರಿಗೆ. ನಾವು ಸಮಾಧಾನವಾಗಿರಲ್ಲ,
ನಾವು ಹೋದ್ ಕಡೆನೇ ಏನಾಗಲ್ಲ, ಸಮಾಧಾನ ಇರಲ್ಲ. ಕರೆಕ್ಟಾ? ಅದರಿಂದ ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಗೆ ಅದು ಲೆಸನ್. ಅದಕ್ಕೆ ನಮ್ಮ ಕಣ್ಣೆದುರಿಗೆ ಏನಿರ್ಬೇಕು? ದೇವರ ಭಯ ಇರ್ಬೇಕು. ದೇವರ ಭಯ ವಿಭಿನ್ನ ರೀತಿಯಲ್ಲಿ ಮಾತಾಡ್ಬೋದು. ಚಿಕ್ಕ ಮಕ್ಕಳು ಪಡುವಂತ ಭಯ ಬೇಡ ನಮ್ಗೆ. ಹೊಡಿತಾರೆ, ಸಾಯಿಸ್ಬಿಡ್ತಾರೆ, ದೇವರು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಮನಸ್ಸು ಮಾಡಿದ್ರೆ ನಮ್ಮನ್ಗೆ ರೋಗ ಕೊಟ್ಬಿಡ್ತಾರೆ, ವ್ಯಾಧಿ ಕೊಟ್ಬಿಡ್ತಾರೆ. ಅಯ್ಯೋ ಬೇಡಪ್ಪ ದೇವರಲ್ಲಿ. ಆ ಭಯ ಬೇಡ. ಅದು ಒಳ್ಳೆ ಭಯ ಅಲ್ಲ ಅಲ್ವಾ? ಎಂತ ಭಯ ಇರ್ಬೇಕು? ಒಂದು ಒಳ್ಳೆ ಒಂದು ವಿಷಯ ಏನ್ ಗೊತ್ತಾ? ಎಲ್ಲಾದ್ರೂ ದೇವರ ಸಂತೋಷದ ಮುಖ ಬದಲಾಗಿ ನನ್ನ ಮುಂದೆ ದೇವರ ಕೋಪದ ಮುಖ ಕಾಣಿಸ್ಕೊಳ್ತಾ ಇದೆಯಾ? ದೇವರನ್ನ ಕೋಪದಿಂದ ನೋಡ್ತಾ ಇದ್ದೀರಾ? ಮಕ್ಕಳು ಅಲ್ವಾ? ನಾವು ಮಕ್ಕಳಾಗಿದ್ದಾಗ ಅರ್ಥ ಮಾಡ್ಕೊಳ್ಳಿ. ನಾವು ಒಳ್ಳೇದ್ ಮಾಡಿ ನಮ್ಮ ಪೇರೆಂಟ್ಸ್ ಮುಖ ನೋಡಿದ್ರೆ ಹೆಂಗಿರುತ್ತೆ ಅವ್ರ ಮುಖ? ನಗ್ತಾ ಇರ್ತಾರ? ಸಂತೋಷವಾಗಿರ್ತಾರ? ನನ್ ಮಗಳು ಒಳ್ಳೇದ್ ಮಾಡಿದ್ರೆ ಮುಟ್ಟು ಆ ಮುಖ, ಸಂತೋಷದ ಮುಖ ನೋಡಕ್ ನಾವು ಎಷ್ಟು ಆಸೆ ಪಡ್ತೀವಿ. ಅವ್ರ ಮುಖದಲ್ಲಿ ನಮ್ಮ ಕುರಿತಾಗಿ ಹೆಮ್ಮೆಯಾಗಿ ಸಂತೋಷ ಪಡುವಂತ ವಿಷಯ. ಅದೇ ನಮ್ಮ ತಂದೆ ತಾಯಿ ಅಂದ್ರು ನಮ್ಮ ಮೇಲೆ ಕೋಪದ ಮುಖವನ್ನು ನೋಡಿದಾಗ ನಮ್ಗೆ ಸಂತೋಷ ಆಗುತ್ತೆ. ನಾವು ಇಷ್ಟಪಡ್ತೀವಿ ಆ ಮುಖ ನೋಡಕ್ಕೆ. ಭಯ ಆಗ್ಬಿಡುತ್ತಲ್ವಾ? ನೋಡ್ಬಾರ್ದು ಅನ್ಸುತ್ತೆ ತಾನೆ? ಅದನ್ನ ನಮ್ ತಂದೆ ದೇವರ ಹತ್ರ ನೋಡ್ಬಾರ್ದು ನಾವು. ನಾನ್ ಮಾಡಿದಂತ ಈ ಕೆಲಸಕ್ಕೆ ದೇವ್ರು ನನ್ನ ಯಾವ ರೀತಿ ನನ್ನ ಮೆಚ್ಚುಗೆ ಪಡ್ತಾರೆ, ಮೆಚ್ಚಿಸ್ತಾರ ಇಲ್ಲ ಕೋಪ ಪಡ್ತಾರ ಅಂತ ದೇವ್ರನ್ನ ಒಂದ್ಸರಿ ನೋಡಿದ್ರೆ, ಅವ್ರು ನಮ್ಮನ್ನ ಕೋಪದಿಂದ ನೋಡೋರಾಗಿದ್ರೆ ಅದು ತುಂಬಾ ಅಪಾಯವಾದ. ಅದು ದೇವರ ಭಯವಿಲ್ಲದೆ ಮಾಡಿದ್ರು ಅಂತ ಕೆಲಸ. ದೇವರ ಭಯ ಇರ್ಬೇಕು, ನಮ್ಮ ಕಣ್ಣೆದುರಿಗಿರ್ಬೇಕು. ಅದು ಅವ್ರಿಗಿಲ್ಲ, ಅದಕ್ಕೆ ಇಷ್ಟ ಬಂದಾಗ ಮಾಡ್ತಾ ಇದಾರೆ ಪ್ರಪಂಚದಲ್ಲಿ. ದೇವ್ರ ಮಕ್ಕಳಿಗೆ ದೇವರ ಭಯ ಇರ್ಬೇಕು. ನಾನ್ ಮಾಡಿದಂತ ಈ ಕೆಲ್ಸಕ್ಕೆ ನಮ್ಮ ತಂದೆ ತುಂಬಾ ಸಂತೋಷ ಪಡ್ತಾರೆ ಅಂತ ನನ್ ಮನಸ್ಸಲ್ಲಿತ್ತು ನೋಡ್ರಿ. ಸಿಗುತ್ತೆ ನೋಡ್ರಿ ಒಂದ್ ಸಮಾಧಾನ ನಮ್ಗೆ. ನಾನು ಈ ಕೆಲಸ ಮಾಡಿದ್ದೆ ಇವತ್ತು, ದೇವ್ರು ನನ್ಗೆ ಎಷ್ಟು ಮೆಚ್ಚಿರ್ಬೇಕು. ಆ ಸಹೋದರ ನನಗೆ ಎಷ್ಟು ಮೆಚ್ಚಿದ್ರು, ಆ ಸಹೋದರ ನನ್ನ ಎಷ್ಟು ನನ್ನ ಅಪ್ರಿಶಿಯೇಟ್ ಮಾಡಿದ್ರು ಬೇಡ, ದೇವ್ರು ಎಷ್ಟು ಮೆಚ್ಚಿದ್ರು ಈ ಕೆಲಸ ಮಾಡಿದ್ದಕ್ಕೆ ಅನ್ನುವಂತ ಭಾವನೆ ಇದೆಯಾ ನಮ್ಮಲ್ಲಿ? ಅದ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಕ್ರಿಸ್ತನ ಪ್ರೀತಿ ಸಹೋದರರೇ. ನಿಜವಾಗ್ಲೂ ದೇವ್ರಿಗೋಸ್ಕರ ಈ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಒಂದು ಸಮಾಧಾನ ಸಿಗುತ್ತೆ ನೋಡ್ರಿ. ಯಾರು ಕೊಡಕ್ಕಾಗ್ದಿರಂತ ಸಮಾಧಾನ, ಯಾರು ಕೊಡಕ್ಕಾಗ್ದಿರಂತ ಸಂತೋಷ. ಯಾವತ್ತಾದ್ರೂ ಟೆಸ್ಟ್ ಮಾಡಿದೀರಾ? ಆಗಿದೆ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಾಂದ್ರೆ ದೇವ್ರ ಮಕ್ಕಳು ನಾವು ಸಮಾಧಾನವಾಗಿ ಇಲ್ಲ ಅಂತ ಹೇಳಕ್ಕಾಗುತ್ತೆ? ಖಂಡಿತ ದೇವರ ದಾರಿಯಲ್ಲಿ ನಡೀತಾರೋ ನಾವೆಲ್ಲರೂ ಸಮಾಧಾನವಾಗಿ ಇದೀವಿ. ದೇವರಿಗೋಸ್ಕರ ನಾವು ತ್ಯಾಗ ಮಾಡಿದ ಸಿಕ್ಕಿರುವಂತ ಸಮಾಧಾನ ಅಲ್ವಾ? ಅದೇ ಸಮಾಧಾನ ಕ್ಷಣ ಮಾತ್ರ ಇಲ್ದೆ ಹೋದಾಗ ಹೆಂಗಿರುತ್ತೆ? ಕಾರಣ ದೇವರು ನನ್ನ ಮೇಲೆ ಕೋಪಗೊಂಡಿರ್ಬೋದು, ಸಿಟ್ಟುಗೊಂಡಿರ್ಬೋದು. ಆ ಸಂತೋಷ ನಾನು ಕಳ್ಕೊಂಡ್ರೆ ಹೆಂಗಿರುತ್ತೆ? ಆ ಸಂತೋಷದ ಪ್ಲೇಸ್ ಅಲ್ಲಿ ನೀವು ಬೇರೆ ಏನ್ ಬೇಕಾದ್ರೂ ಮಾಡ್ರಿ ಕ್ರಿಸ್ತನ ಪ್ರೀತಿ ಸಹೋದರರೇ, ಅದನ್ನ ಫಿಲ್ ಮಾಡಕ್ಕೆ ಆಗಲ್ಲ ನಿಮ್ ಕೈಲಿ. ಇವಾಗ ದೇವ್ರಿಗೂ ನನಗೊಂದು ಏನಾಯ್ತು, ದೊಡ್ಡ ಒಂದು ಡಿಸ್ಟೆನ್ಸ್ ಬಂದ್ಬಿಡ್ತು. ಜೊತೆಗಿದ್ದೆ ದೇವ್ರ ಜೊತೆ, ಏನೋ ತಪ್ಪು ಮಾಡಿದೀನಿ, ಅದ್ ತಪ್ಪು ಮಾಡ್ಬಿಟ್ಟು ಏನ್ ಮಾಡಿದೀನಿ, ದೇವ್ರು ನನ್ ಮೇಲೆ ಕೋಪವಾಗಿದ್ದಾರೆ. ಈಗ ನಾನೇನ್ ಮಾಡ್ತೀನಿ, ಅದನ್ನ ಮರಿಬೇಕಂತ ಪ್ಲಾನ್ ಮಾಡ್ತೀನಿ. ಅಯ್ಯೋ ದೇವ್ರು ನನ್ಗೆ ಕೋಪವಾಗಿರ್ತಾರೆ, ಇಲ್ಲ ಬೇರೆ ಏನೋ ಮಾಡೋಣ, ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಅದೆಲ್ಲ ಮರೀನ ಅಂದ್ರೆ ಏನೇ ನೀವು ಮಾಡಿದ್ರು, ಏನೇ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಏನೇ ವಿಷಯಗಳು ನೋಡಿದ್ರು, ನೀವೇನ್ ಮಾಡಕ್ಕಾಗಲ್ಲ ಅಂದ್ರೆ ಆ ಒಂದು ಪ್ಲೇಸ್ ಅಲ್ಲಿ ನೀವು ಸಂತೋಷವನ್ನ ತುಂಬಕ್ಕಾಗಲ್ಲ. ಮತ್ತೆ ದೇವರ ಹತ್ರ ಹೋಗಿ ಸಮಾಧಾನ ಮಾಡಿ, ದೇವರ ಹತ್ರ ಅವ್ರ ಹತ್ರ ಕೃಪಾಸನದ ಮುಂದೆ ಹೋಗಿ ದೇವರ ಹತ್ರ ಕ್ಷಮಾಪಣೆ ಕೇಳಿ ಅವ್ರ ಹತ್ರ ಐಕ್ಯವಾದ್ರೆ ಮಾತ್ರ ಸಮಾಧಾನ ಸಿಗುತ್ತೆ. ಅವ್ರ ಹತ್ರ ಐಕ್ಯವಾದ್ರೆ ಮಾತ್ರ ಸಂತೋಷ ಸಿಗುತ್ತೆ. ನೆನಪಿರಲಿ, ಇದು ತುಂಬಾ ಮುಖ್ಯವಾದ ವಿಷಯ. ದೇವರು ನಾವ್ ಎಲ್ಲೋದ್ರೆ ಏನ್ ಮಾಡಲ್ಲ, ಆ ಸಮಾಧಾನದ ದಾರಿಯನ್ನ ನಮ್ಗೆ ತೋರ್ಸ್ಕೊಳಲ್ಲ. ದೇವರ ಹತ್ರನೇ ಬರ್ಬೇಕು, ಅವರೇ ಸಮಾಧಾನ ನಮ್ಗೆ. ಅದನ್ನೇನ್ ಮಾಡ್ತಾರೆ ದೇವ್ರ ಮುಂದೆ ಯಾವಾಗ್ಲೂ ಈ ವಿಷಯವನ್ನ ದೇವ್ರು ಮಾಡ್ತಾರೆ. ನೆನಪಿರ್ಲಿ ಕ್ರಿಸ್ತನ ಪ್ರೀತಿ ಸಹೋದರರೇ, ದೇವರನ್ನ ಬಿಟ್ಟು ನಾವು ಹೋದಾಗ ಆ ಸಮಾಧಾನವನ್ನ, ದೇವ್ರ ಕೊಟ್ಟಂತ ಸಮಾಧಾನ ಎಲ್ಲೂ ಪಡ್ಕೊಳಕ್ಕಾಗಲ್ಲ ಅದನ್ನ ದೇವ್ರು ನಮ್ಗೆ ಮನವರಿಕೆ ಮಾಡಿಸ್ತಾರೆ. ಆಗ ದೇವ್ರ ಮಕ್ಳು ಏನ್ ಮಾಡ್ತಾರೆ, ತಂದೆನ ಹುಡ್ಕೊಂಡ್ ಬರ್ಲಿ ಅಂತ ಮಾಡ್ತಾರೆ. ದೇವ್ರು ಅಂತರ ಮಾಡ್ತಾರೆ ಅಂದ್ರೆ ಅದು ಎಲ್ಲೂ ಇರಲ್ಲ. ದೇವ್ರ ಹತ್ರ ಸಿಗುವಂತ ಸಮಾಧಾನ ಬೇರೆ ಕಡೆ ಸಿಗಲ್ಲ. ಕರೆಕ್ಟ್ ಅಲ್ವಾ? ದೇವ್ರ ಹತ್ರ ಸಿಗುವಂತ ಸಮಾಧಾನ ದೇವ್ರ ಹತ್ರ ಮಾತ್ರ ಸಿಗುತ್ತೆ, ಅದ್ ಬೇರೆ ಎಲ್ಲೂ ಸಿಗಲ್ಲ. ಅದೇ ಸಮಾಧಾನ ಬೇರೆ ದಾರಿಯಿಂದ ಪಡ್ಕೊಳಕ್ಕೆ ಅಂದ್ರೆ ಆಗೋದಿಲ್ಲ. ಅದೇ ಸಂತೋಷನ ಬೇರೆ ದಾರಿಗಳಿಂದ ಪಡ್ಕೊಳ್ಳೋ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಏನಾಗ್ತಿವಿ, ದೇವ್ರ ಮಕ್ಳು ಆ ರುಚಿ ನೋಡಿರೋರು, ಆ ದೇವರ ಸಂತೋಷ ಸಮಾಧಾನ ರುಚಿ ನೋಡಿರೋರು ಓಡ್ ಬರ್ತಾರೆ ದೇವ್ರ ಹತ್ರ. ಬೇರೆ ಗತಿ ಇಲ್ದೆ ಓಡ್ ಬರ್ತಾರೆ ದೇವ್ರ ಹತ್ರ, ಬೇರೆ ದಿಕ್ಕಿಲ್ದೆ ಓಡ್ ಬರ್ತಾರೆ ದೇವ್ರ ಹತ್ರ. ತಂದೆ ನೀನೇ ಗತಿ ನನ್ಗೆ, ನಿಮ್ಮನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಪ್ಪ ಅಂತ ಅವ್ರ ಪಾದಡಿಗೆ ಬರ್ತಾರೆ. ಯಾಕೆ? ಆ ಸಮಾಧಾನ ಸಂತೋಷದ ಬೆಲೆ ನೋಡಿರ್ತೀವಿ, ರುಚಿ ನೋಡಿರ್ತೀವಿ. ದೇವ್ರ ಮಕ್ಳು ಇಂಥ ವಿಷಯಗಳೆಲ್ಲ ಬಂದಾಗ ನಮ್ಗೆ ಅದರ ಸಣ್ಣ ಒಂದು ಬೀಜ ಕೂಡ ನಮ್ಮ ಹೃದಯದಲ್ಲಿ ಬಂದಾಗ ತಕ್ಷಣ ಎಚ್ಚೆತ್ತವಾಗಿರ್ತೀವಿ ದೇವ್ರ ಮಕ್ಳು. ಆದ್ರೆ ಕೆಲವೊಬ್ರು
ಅದು ಬೀಜವಾಗಿ, ಗಿಡವಾಗಿ, ಮರವಾಗಿ ಫಲ ಕೊಡೋರ್ಗು ಹೋಗ್ತಿವಿ ಅಂದ್ರೆ ನಮ್ಮಲ್ಲಿ ಏನಿಲ್ಲ, ನಾವು ನೀತಿವಂತರ ಸ್ಥಾನದಿಂದ ಕಲ್ಕೊಂಡು ದೇವರ ಬೈಬಲದ ಸಮಾಧಾನವಿಲ್ಲದವರಾಗಿರ್ತೀವಿ. ಅವ್ರಲ್ಲಿ ನಮ್ಮಲ್ಲಿ ಇಂಥ ಗುಣಗಳೆಲ್ಲ ಯಥೇಚ್ಛವಾಗಿ ಕಾಣಲ್ಪಡುತ್ತೆ. ಅದು ಲೋಕದಲ್ಲಿ ಕಾಣಲ್ಪಡುತ್ತೆ, ಆದ್ರೆ ದೇವ್ರ ಮಕ್ಕಳಲ್ಲಿ ಅಷ್ಟು ಬೇಗ ಬರಲ್ಲ. ಆದರೆ ದೇವ್ರ ಮಕ್ಕಳಲ್ಲಿ ಬೇಗ ಬರುತ್ತೆ ಅಂದ್ರೆ ಅವ್ರು ದೇವ್ರ ಮಕ್ಕಳೇ ಆಗಿರಲ್ಲ. ಯೋಚನೆ ಮಾಡ್ರಿ, ಅದು ತುಂಬಾ ಅಪಾಯಕರವಾದ ಸನ್ನಿವೇಶ. ಇದೆಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮುಂದಿನ ಸಮಯಗಳಲ್ಲಿ ಉಳಿದಿರುವಂತ ಪಾಠಗಳನ್ನ ನೋಡೋದಕ್ಕೆ ತಂದೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಈ ಒಂದು ಸಮಯದಲ್ಲಿ ಈ ಒಂದು ಪಾಠವನ್ನ ತಗೊಳ್ಳಕ್ಕೆ ದೇವರ ಅವಕಾಶ ಕೊಡಿ, ದೇವರಿಗೆ ಸಲ್ಲಿಸ್ತೇನೆ. ಸರಿರೇ ಸಮಯ ಕಡಿಮೆ ಇರೋದ್ರಿಂದ ದಯವಿಟ್ಟು ಚಿಂಚಿಕೊಳ್ಳಿ. ಯಾಕಂದ್ರೆ ಬ್ರದರ್ ಕೂಡ ನನಗೆ ಬೇಸಿಕ್ ಕ್ಲಾಸ್ ಏನಂತ ತೆಗಿತಾ ಇದ್ರು, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನನಗೂ ಇಷ್ಟ ಇರ್ಲಿಲ್ಲ. ಸೊ ಮೇ ಬಿ ಕಾರಣಾಂತರಗಳಿಂದ ಅದರಿಂದ ಸಮಯ ಕೂಡ ಅಭಾವವಾಯ್ತು. ಸರಿ, ನಾವ್ ಈಗ ಏನ್ ಮಾಡೋಣ, ರಾತ್ರಿ ಗೀತೆನ ಓದೋಣ, ಓದಿ ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ ರಾತ್ರಿ ಗೀತೆ ಇವತ್ತು? ಓದ್ತೀನಿ ಬ್ರದರ್, ಹಾಕಿ. ಒಂದ್ ನಿಮಿಷ ಹಾಕ್ತೀನಿ. ಒಂದು ನಿಮಿಷ. ಸಾರಿ, ಅದು ನನ್ಗೆ ಹಾಗೆ ಹೇಳಿದ್ನಲ್ಲ, ಅದು ಸಿಸ್ಟಮ್, ಇದು ಮೊಬೈಲ್ ಫ್ಲಾಶ್ ಆಗಿ ಎಲ್ಲ ಹೊರಟೋಗಿದೆ. ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಯಾರ ಹತ್ರ ಇದ್ರೆ ಓದ್ಬಿಡ್ರಿ. ಸೊ ಸಾರಿ. ಅದು ಯಾವ್ದು ಓಪನ್ ಮಾಡಕ್ ಆಗ್ಲಿಲ್ಲ, ಎಲ್ಲ ಹೊರಟೋಗಿದೆ ನಮ್ದು PDF PPT ಎಲ್ಲ. ಯಾರ ಕೈಯಲ್ಲಿ ಇದೆಯೋ ಅವ್ರು ಓದ್ಬಿಡ್ರಿ ತಗೊಂಡು. ಓದ್ಬೇಕಾ ಬ್ರದರ್? ಓದಿ. ಶಾಂತಿದಾಯಕವಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. 1 ಥೆಸಲೋನಿಕದವರಿಗೆ 5:23. ಪ್ರತ್ಯೇಕಿಸಲ್ಪಡುವಿಕೆ, ಪರಿಶುದ್ಧತೆ ಮತ್ತು ಪ್ರತಿಷ್ಠೆ ಪದಗಳ ನಡುವೆ ಒಂದು ನಿರ್ದಿಷ್ಟ ವ್ಯತ್ಯಾಸವಿದೆ, ಆದರೂ ಕೆಲವೊಮ್ಮೆ ಅವುಗಳನ್ನು ಅದಲು ಬದಲಾಗಿ ಉಪಯೋಗಿಸಲಾಗುತ್ತದೆ. ಪ್ರತಿಷ್ಠೆ ಎಂಬ ಪದವು ಶರಣಾಗತಿಯ ಚಿಂತನೆಯನ್ನು ಹೊಂದಿದೆ. ಪ್ರತಿಷ್ಠೆ ಎಂಬುದು ಒಂದು ನಿರ್ದಿಷ್ಟ ಹೆಜ್ಜೆಯಾಗಿದ್ದು, ಇದನ್ನು ಒಂದು ನಿರ್ದಿಷ್ಟ ಕ್ಷಣದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದು ನಮ್ಮ ಸ್ವಂತ ಚಿತ್ತ ಮತ್ತು ಎಲ್ಲವನ್ನು ದೇವರಿಗೆ ಸಮರ್ಪಿಸುವಂತದ್ದಾಗಿದೆ. ಯಾರೆಲ್ಲ ಖಂಡಿತವಾಗಿಯೂ ಆತನ ಸ್ವಂತ ಚಿತ್ತವನ್ನು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಲಿಲ್ಲವೋ ಅಂಥವರು ಎಂದಿಗೂ ನಿಜವಾದ ಪ್ರತಿಷ್ಠೆಯನ್ನು ಮಾಡಿಲ್ಲ. ದೇವರ ಜನರೆಂದು ಹೇಳಿಕೊಳ್ಳುವವರಿಗೆ ಇದಕ್ಕಿಂತ ಸ್ಪಷ್ಟವಾಗಿ ಕಾಣಲು ಯಾವುದೇ ಹೆಚ್ಚಿನ ಹೆಜ್ಜೆ ಇಡಲು ಅಗತ್ಯವಿಲ್ಲ ಎಂದು ನಾವು ನಂಬುತ್ತೇವೆ ಮತ್ತು ಇದಕ್ಕಿಂತ ಸರಳವಾಗಿ ತಿಳಿಸಲು ಅಗತ್ಯವಿಲ್ಲ. ಪ್ರತ್ಯೇಕಿಸಲ್ಪಡುವಿಕೆ ಎಂಬ ಪದವು ಆರಂಭದಲ್ಲಿ ಈ ನಿಶ್ಚಿತ ಮತ್ತು ಸಂಪೂರ್ಣ ಪ್ರತಿಷ್ಠೆಯ ಚಿಂತನೆಯನ್ನು ಹೊಂದಿರುವುದು ಮಾತ್ರವಲ್ಲದೆ, ನಮ್ಮ ಗುಣಲಕ್ಷಣದ ರೂಪಾಂತರದ ವಿಧಾನವು ಮತ್ತು ರಾಜ್ಯಕ್ಕೆ ತಯಾರಾಗಲು ಇಡೀ ಜೀವನ ಕಾಲ ತೆಗೆದುಕೊಳ್ಳುತ್ತದೆ ಎಂಬ ಆಲೋಚನೆ ಇರಬೇಕು. ಗುಣಲಕ್ಷಣವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಫಲ ಕೊಡುವವರೆಗೆ ಅದು ಒಬ್ಬ ಕ್ರೈಸ್ತನ ಜೀವನವಿಡೀ ಮುಂದುವರಿಯುತ್ತದೆ ಮತ್ತು ಅದನ್ನು ಕೊನೆಯವರೆಗೂ ನಿರ್ವಹಿಸಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಕೃಷ್ಣ ಸರಸ್ವರೇ, ಇವತ್ತಿನ ರಾತ್ರಿ ಗೀತೆನ ಕೂಡ ಧ್ಯಾನ ಮಾಡ್ರಿ, ತುಂಬಾ ಪ್ರಯೋಜನವಾಗಿರುತ್ತೆ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಅಂತಿಮ ಮಾಡೋಣ. ನಮ್ಮ ಮೊದಲುವಂತ ಸಹೋದರ ಶ್ರೀಕಾಂತ್ ಅವರು ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಕಾಂತ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಪ್ರಾರ್ಥನೆ ಮಾಡ್ಕೊಡೋಣ. ಭೂ ಪರಲೋಕವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆಯ ದೇವ್ರೆ, ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ. ಕರ್ತನಾದ ದೇವ್ರೆ, ಈ ಒಂದು ಸಮಯದಲ್ಲಿ ಸಹೋದರ ಮೂಲಕವಾಗಿ ಈ ವಾಕ್ಯವನ್ನು ತಿಳಿಯಪಡಿಸ್ತಾ ದೇವ್ರೆ, ಹಾಗೆ ಸಹೋದರರು ಪ್ರತಿಯೊಬ್ಬರು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ದೇವ್ರೆ ಸರಿಯಾದ ನಡಿಲಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ ತಂದೆಯ ದೇವ್ರೆ. ಅದು ತಂದೆಯ ದೇವ್ರೆ, ನಿಮ್ಮ ಸತ್ಯದಲ್ಲಿ ಸ್ವಾಮಿ ಅನೇಕ ದೇವ್ರೆ ಮರ್ಮಗಳಿದೆ ದೇವ್ರೆ, ಅವನ್ನ ತಿಳಿಯಪಡಿಸಿ ಸಹೋದರ ಮೂಲಕವಾಗಿ ಇನ್ನು ಹೆಚ್ಚಾಗಿ ಅವ್ರನ್ನ ಬಲಪಡಿಸ್ರಿ, ಅನ್ಯ ಜನಗಳು ಕೇಳುವಂತ ಇನ್ನು ಮಾರ್ಪಡಿಸ್ರಿ ಎಂಬುದಾಗಿ ಕೇಳ್ಕೊಳ್ತೀನಪ್ಪ. ಹಾಗೆ ಸಹೋದರನ್ನು ಕೇಳ್ಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದರಂತೆ ನಡೆಯುವಂತೆ ಪ್ರತಿಯೊಬ್ಬರಿಗೂ ದೇವರಾತ್ಮ ಸಹಾಯ ಮೂಲಕವಾಗಿ ಅರ್ಥ ಮಾಡ್ಕೊಂಡು ನಡ್ಕೊಂಡಂತೆ ಕೃಪೆ ಮಾಡ್ರಿ. ಹಾಗೆ ಇತರರನ್ನು ಆಗ ಎಲ್ಲ ಸಹೋದರನ್ನು ಹಾಗೆ ಎಲ್ಲರನ್ನು ಬಲಪಡಿಸ್ರಿ, ಹಾಗೆ ತಿಳ್ಕೊಂಡು ನಡೆಯುವಂತೆ ಕೃಪೆ ಮಾಡ್ರಿ. ಹಾಗಾದರೆ ಈ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿ ನಮ್ಮನ್ನು ಬಲಪಡಿಸಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಾಗಿ ಬೆಳೆಯುವಂತೆ, ಇನ್ನು ಅನೇಕ ಸಹೋದರರು ನಂಬಿ ತಿಳ್ಕೊಳ್ಳುವಂತೆ, ಹಾಗೆ ಮಾರ್ಗವನ್ನು ತೆರೆಯುವಂತೆ ನೀವು ಸಹಾಯ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು ನಮಸ್ತೆ ಬ್ರದರ್. ಎಲ್ಲ ಬ್ರದರ್ ನಮಸ್ಕಾರ.
Brother, sisters, good night. ನಮಸ್ತೆ, ಗುಡ್ ನೈಟ್. ನಮಸ್ತೆ ಬ್ರದರ್ ಅಂಡ್ ಸಿಸ್ಟರ್ಸ್. ಬ್ರದರ್ ಆನಂದ್ ಬ್ರದರ್, ರಮಣ ಮಾಸ್ಟರ್, ಕಾರ್ತಿಕ್ ಬ್ರದರ್, ಗುಡ್ ನೈಟ್ ಬ್ರದರ್. ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್. ಬ್ರದರ್ ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. நமஸ்தே பிரதர். நமஸ்தே கார்த்திக் பிரதர், எப்படி இருக்கீங்க? நல்லா இருக்கிற பிரதர், நீங்க எப்படி இருக்கீங்க? நல்லா இருக்கேன், ரொம்ப நாளாச்சு பாத்துங்களா? ஆமா பிரதர். நீங்க இந்த பக்கம் இன்னும் வரதே இல்லையே இந்த பக்கம். வர சரி. ஓகே, குட் நைட் பிரதர். குட் நைட் பாய். சரிங்க பிரதர். குட் நைட். ஹலோ Brothers and sisters. குட் நைட். குட் நைட், பாய். Love you, brother. Good night. Thank you. Bye.